ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಚಾಪ್ಟರ್ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ನಾನಂತೂ ಈ ಚಾಪ್ಟರ್ ರಿವ್ಯೂ ಎಕ್ಸೈಟ್ ಆಗಿದ್ದೀನಿ. ಯಾಕಂದ್ರೆ ಓ ಚಾಪ್ಟರ್ ಎಲ್ಲ ಬ್ಯಾಕ್ ಸ್ಟೋರಿ ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ಎಲ್ಬಾಫಲ್ ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದೀವಿ ಇವಾಗ. ಓಕೆನಾ, ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1134 ಚಾಪ್ಟರ್ ನ ರಿವ್ಯೂ ಮಾಡ್ತಾ ಇದೀವಿ ಇವಾಗ. ಓಕೆ, ಲೆಟ್ಸ್ ಗೋ. ಈ ಚಾಪ್ಟರ್ ನ ಹೆಸರು ದಿ ಔಲ್ ಲೈಬ್ರರಿ ಅಂತ. ಕ್ರೇಜಿ ಆಗಿದೆ ಅಲ್ಲ ಹೆಸರು. ಲೈಬ್ರರಿ ನೋಡಕ್ ಹೋಗ್ತಾ ಇದೀವಿ ಇವತ್ತು ನಾವು. ಎಲ್ಬಾಫ್ ಅಲ್ಲಿರೋ ಲೈಬ್ರರಿ, ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ, ನಾರ್ಮಲ್ ಲೈಬ್ರರಿ ಇಲ್ಲ, ಎಲ್ಬಾಫ್ ಲೈಬ್ರರಿ ನೋಡಕ್ ಹೋಗ್ತಾ ಇದೀವಿ. ನಾನು ಎಕ್ಸೈಟ್ ಆಗಿದ್ದೀನಿ. ಲೆಟ್ಸ್ ಡೈವ್ ಇಂಟು ಇಟ್. ಓಕೆನಾ, ಇವಾಗ ನಾವು ಈ ಚಾಪ್ಟರ್ ಅಲ್ಲಿ ನಮ್ಗೆ ಯಮಾಟೋ ಕವರ್ ಪೇಜ್ ಸ್ಟೋರಿ ಸಿಕ್ಕಿಲ್ಲ. ಅದ್ರ ಬದಲಾಗಿ ನಮ್ಗೆ ಕಲರ್ ಸ್ಪ್ರೆಡ್ ಸಿಕ್ಕಿದೆ, ಕಲರ್ ಪೇಜ್ ಸಿಕ್ಕಿದೆ. ಯಾಕಪ್ಪ ಅಂದ್ರೆ ರೀಸೆಂಟ್ ಆಗಿ ಫ್ರಾಂಕಿ ವಾಯ್ಸ್ ಆಗ್ತಾರ ಅವರು ಫ್ರಾಂಕಿ ವಾಯ್ಸ್ ಮಾಡ್ತಾರೆ ಡಬ್ಬಿಂಗ್ ನಿಂದ. ಅವರು ಸ್ಟೆಪ್ ಔಟ್ ಆದ್ರು. ಅದಕ್ಕೆ ಟ್ರಿಬ್ಯೂಟ್ ಕೊಡೋಕ್ಕೋಸ್ಕರ ಓಡಾ ಸೆನ್ಸೆ ಅವರು ಫ್ರಾಂಕಿ ಕವರ್ ಪೇಜ್ ಮಾಡಿದ್ದಾರೆ. ಫ್ರಾಂಕಿನೇ ಮೀನ್ ಆಗಿದ್ದಾನೆ. ಯಾವ ತರ ಅಂದ್ರೆ ಜೈಂಟ್ ಫ್ರಾಂಕಿ ರೋಬೋಟ್ ಆಗಿದ್ದಾನೆ ಫ್ರಾಂಕಿ. ಅವನ ಮೇಲೆ ಎಲ್ಲಾ ಸ್ಟ್ರಾ ಹೆಡ್ಸ್ ಕುತ್ಕೊಂಡಿದ್ದಾರೆ. ಫ್ರಾಂಕಿ ಇವಾಗ ಐರನ್ ಮ್ಯಾನ್ ತರ ಹಿಂಗೆ, ಸೂಪರ್ ಮ್ಯಾನ್ ಐರನ್ ಮ್ಯಾನ್ ತರ ಹಿಂಗೆ ಹೋಗ್ತಾ ಇದ್ದಾನೆ ಆಕಾಶದಲ್ಲಿ ಹಾಕೊಂಡು. ಜೈಂಟ್ ರೋಬೋಟ್ ಫ್ರಾಂಕಿ ಅಂತ ಇಲ್ಲಿ ಬರ್ತಿದೆ. ಸಖತ್ ಕ್ರೇಜಿಯಾಗಿ ಕಾಣಿಸ್ತಾ ಇದ್ದಾನೆ ಫ್ರಾಂಕಿ ಮಾತ್ರ. ನನಗಂತೂ ಹೆವಿ ಖುಷಿ ಆಯ್ತು. ಅವ್ರಿಗೆ ಟ್ರಿಬ್ಯೂಟ್ ಕೊಡೋಕ್ಕೋಸ್ಕರ ಫ್ರಾಂಕಿ ಈ ತರ ಕವರ್ ಪ್ರೆಸ್ ಮಾಡಿರೋದು. ನಂಗಂತೂ ನೋಡಿ ಎಲ್ಲಿ ಎಲ್ಲ ಖುಷಿ ಆಯ್ತು. ಫುಲ್ ಮೇಲ್ಗಡೆ ಸ್ಟಾರ್ಟ್ಸ್ ಎಲ್ಲ ಫ್ರಾಂಕಿ ಮೇಲೆ ಪುಟ್ಟಾಣಿ ಕೂತ್ಕೊಂಡಿದ್ದಾನೆ. ಫ್ರಾಂಕಿ ಮಾತ್ರ ಜೈಂಟ್ ಆಗಿ ಸಕ್ಕತ್ತಾಗಿ ಆಕಾಶದಲ್ಲಿ ಆಡ್ತಿದ್ದಾನೆ. ಇದಂತೂ ಕಾರ್ಪೆಟ್ ಸೂಪರ್ ಆಗಿತ್ತು. ನನಗಂತೂ ಹೆವಿ ಇಷ್ಟ ಆಯ್ತು. ಇವಾಗ ಎಲ್ಲರೂ ಒಂದ್ಸರಿ ಸೇರ್ಕೊಂಡು ನಿಂತ್ಕೊಂಡು ಫ್ರಾಂಕಿ ಮಾಡೋಣ ಸೂಪರ್ ಪೋಸ್. ಓಕೆನಾ, ಸೂಪರ್ ಕ್ರೇಜಿ ಆಗಿತ್ತು. ನನಗಂತೂ ಇದು ಸೂಪರ್ ಆಗಿತ್ತು ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ನಾವು ಕವರ್ ಪೇಜ್ ಆಯ್ತು. ನೆಕ್ಸ್ಟ್ ನಾವು ಇದಕ್ಕೆ ಹೋಗೋಣ. ಚಾಪ್ಟರ್ ಸ್ಟಾರ್ಟ್ ಆಗಿದ್ದಂಗೆ ನಾವು ಓದ್ ಚಾಪ್ಟರ್ ಎಲ್ಲಿ ನಿಲ್ಸಿದ್ವು ಅಲ್ಲೇ ಮತ್ತೆ ಮೀಟ್ ಆಗ್ತೀವಿ. ಯಾಕಪ್ಪ ಇವಾಗ ರಿಯೂನಿಯನ್ ಅಲ್ಲಿ ಆಯ್ತು. ರಾಬಿನ್ದು ಮತ್ತೆ ಸಾಲ್ದು ಇಬ್ರದ್ದು ರಿಯೂನಿಯನ್ ಆಯ್ತು. ಇವಾಗ ನೆಕ್ಸ್ಟ್ ಫ್ರೆಂಡ್ಸ್ ನ ಮಾತಾಡ್ಸ್ಬೇಕಲ್ವಾ ಸಾಲು. ಅದಕ್ಕೋಸ್ಕರ ಇವಾಗ ಲೂಫಿನೇ ಮುಂದೆ ಬಂದ್ಬಿಟ್ಟು ಸಾಲ್ ಕೈ ಮುಂದೆ ಹಾಕ್ಬಿಟ್ಟು, ಸಾಲ್, ಓಲ್ಡ್ ಮ್ಯಾನ್ ಸಾಲ್, ನಿಮ್ನ ನೋಡಿ ತುಂಬಾ ಖುಷಿ ಆಯ್ತು. ನೀವು ನಮ್ಮ ಒಬ್ಬ ಕ್ರೂಮೇಟ್ ನ ಸೇವ್ ಮಾಡಿದಿರಾ, ನಿಮ್ ಜೀವ ಪಣಕ್ಕಿಟ್ಟು. ಅದಕ್ಕೋಸ್ಕರ ನಿಮ್ ಋಣ ನಾವ್ ಯಾವತ್ತೂ ತೀರ್ಸಕ್ಕಾಗಲ್ಲ ಅಂತ ಹಿಂಗೆ ಯಾರೋ ದೊಡ್ಡವರು ದೊಡ್ಡ ಮನುಷ್ಯರು ಬಂದು ಮಾತಾಡ್ತಾರಲ್ಲ, ಯಾರೋ ನಿಮ್ ಋಣ ತೀರ್ಸಕ್ಕಾಗಲ್ಲ ಆ ತರ ಎಲ್ಲ ಸಕ್ಕದ್ರ ಕ್ರೇಜಿಯಾಗಿ ಲೂಫಿ ಬಂದ್ಬಿಟ್ಟು ಅನ್ಎಕ್ಸ್ಪೆಕ್ಟ್ ಆಗಿ ಹಿಂಗ್ ಮಾತಾಡ್ತಾನೆ. ಅದನ್ನ ನೋಡ್ಬಿಟ್ಟು ಎಲ್ಲಾರು ಶಾಕ್ ಆಗ್ಬಿಡ್ತಾರೆ. ಇದೆಲ್ಲ ಎಲ್ಲಿ ಕಲ್ತ್ಕೊಂಡಿದ್ದೀನೋ ಅಂತ ಎಲ್ಲರೂ ನಾವೇನೋ ಯಾರೋ ಕೇಳ್ತಾರೆ. ಇದೆಲ್ಲ ಎಲ್ಲಿ ಕಲ್ತ್ಕೊಂಡಿದ್ದೀನೋ ಅಂತ. ಯಾರು ಇಲ್ಲ, ನಾನೇ ಮಾಡ್ತಾ ಇರೋದು ಅಂತ ಲೂಫಿ ಕ್ರೇಜಿಯಾಗಿ ಹೇಳ್ತಾನೆ. ಅದೆಲ್ಲ ಬಂದಷ್ಟೇ ಅಷ್ಟರಲ್ಲಿ ರಾಬಿನ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವನ್ ಲೂಫಿ ಅಂತ. ಅದಕ್ಕೆ ಅವನು ಗಿರೀಶಿ ನನಗೆ ಗೊತ್ತು, ಇವನು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ವರ್ಲ್ಡ್ ಫೇಮಸ್ ಇವನು ಲೂಫಿ ಅಂತ ಅವನು ಹೇಳ್ತಾನೆ, ನನಗೆ ಗೊತ್ತು ಅಂತ. ಆಮೇಲೆ ರಾಬಿನ್ಗೆ ಕೇಳ್ತಾನೆ ಸಾಲು, ಲುಕ್ಸ್ ಲೈಕ್ ನೀನು ನಿನ್ ಫ್ರೆಂಡ್ಸ್ ನೀನು ನೋಡಿಕೊಂಡಿದ್ಯಾ ಅನ್ಸುತ್ತೆ, ನಿನ್ ಫ್ಯಾಮಿಲಿನ ಅಂತ ಕೇಳ್ತಾನೆ. ಅದಕ್ಕೆ ರಾಬಿನ್ ಹೇಳ್ತಾನೆ, ಹೌದು, ನನ್ನ ಕೇರ್ ಮಾಡೋರು, ನನ್ನ ಲವ್ ಮಾಡೋರು ಫ್ಯಾಮಿಲಿ. ನನ್ಗೆ ನೀನ್ ಹೇಳ್ದಾಗೆ ಫ್ರೆಂಡ್ಸ್ ಎಲ್ಲ ನನಗೆ ಎಲ್ಲರೂ ನೀನ್ ಹೆಂಗ್ ಹೇಳಿದ್ಯೋ ಅದೇ ತರನೇ ನನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಅವ್ರು ನನಗೋಸ್ಕರ ಅವ್ರ ಜೀವನನೂ ಪಣಕ್ಕಿಟ್ಟು ನನ್ನ ಕಾಪಾಡಕ್ಕೆ ಅಂತ ಮಾಡ್ತಾರೆ ಅಂತ. ಅಷ್ಟ್ರಲ್ಲಿ ಅವ್ರು ನೋಡಿದಷ್ಟು ಮತ್ತೆ ಎಲ್ಲಾ ಸ್ಟಾರ್ಟ್ಸ್ ಓ ಚಾಪ್ಟರ್ ಎಲ್ಲ ಅಳ್ತಿದ್ರಲ್ಲ ಅವ್ರಿಬ್ರು ರಿಯೂನಿಯನ್ ಹೋಗ್ಬಿಟ್ಟು ಮಾತಾಡಿದ್ರೆ, ಹೌದು ರಾಬಿ ನಿನ್ನ ಕಾಪಾಡ್ತೀವಿ ಅಂತ ಎಲ್ಲರೂ ಈ ಕಡೆ ತಿರ್ಕೊಂಡು, ನಿನ್ಗೇನು ಆಗ್ಬಿಡಲ್ಲ ನಾವು ಕಾಪಾಡ್ತೀವಿ ಇದಕ್ಕೆ ತಿರ್ಕೊಂಡು ಮತ್ತೆ ಕಣ್ಣಲ್ಲಿ ನೀರಾಗೋದಾರೆ. ಎಲ್ಲರೂ ಸಿಕ್ಕಾಬಿಟ್ಟು ಸ್ಟಾರ್ಟ್ಸ್ ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ರಾಬಿನ್ ಏನೇ ತೊಂದರೆ ಆದ್ರೂ ಅವ್ರು ಡೇ 1 ಇಂದನೂ ರಾಬಿನ್ ಜೊತೆಗೆ ನಿಂತಿದ್ದಾರೆ. ಅವ್ರು ಎಲ್ಲಿ ವೆನಿಸ್ ಲಾಬಿಲ್ ಆಗಿರ್ಬೋದು, ಇಲ್ಲಿ ಇವಾಗ ಹೆಗೇಡರ್ ರೀಸೆಂಟ್ ಆಗಿ ನಡೆದಿದ್ರು ಅಲ್ಲಾಗಿರ್ಬೋದು, ರಾಬ್ಲೋಚಿ ಎಲ್ಲ ಬಂದಾಗ ಅವ್ರಿಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ಬೇಕು ರಾಬಿನ್ ನ ಸಖತ್. ಅವ್ರ ಸ್ಪೆಸಿಫಿಕ್ ಆಗಿ ರಾಬಿನ್ ಸಖತ್ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅವ್ರು ಹೇಳ್ದಂಗೆ ನಡ್ಕೋತಿದ್ದಾರೆ. ಇಲ್ಲಿ ಮತ್ತೆ ಹೌದು ರಾಬಿನ್ ಅಂತ ಹಂಗೆ ಹೇಳ್ತಾರೆ. ಆಮೇಲೆ ಸಾಲ್ಗೆಲ್ಲ ಗುಡ್ ಎಲ್ಲ ಚೆನ್ನಾಗಿರೋ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ ನಿನ್ಗೆ. ಫೈನಲಿ ನೀವು ಎಲ್ಬಾಫ್ಗೆಲ್ಲ ಬಂದಿದ್ದೀರಾ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿನ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಅಂತ ರಾಬಿನ್ಗೆಲ್ಲ ಹೇಳ್ತಾನೆ. ಆಮೇಲೆ ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾನೆ ಸೋಲ್, ಜಾಗೋರ್ಡಿ ಸೋಲ್. ಏನಪ್ಪಾ ಅಂದ್ರೆ, ನಾನು ಮುಂಚೆ ವೈಸ್ ಅಡ್ಮಿರಲ್ ಆಗಿದ್ದೆ, ನನಗೆ ಗೊತ್ತು ಎಂಪರರ್ ಆಗೋ ಸ್ಟೇಟಸ್ ಹೆಂಗಿರುತ್ತೆ ಅಂತ. ಅದು ನೀನ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ಯಾ ಅಂತ ಸಾಲ್ ಹೇಳ್ತಾನೆ. ಸಾಲ್ನು ನೀವು ಮುಂಚೆ ಮರ್ತೋಗಿದ್ರೆ 22 ವರ್ಷದಿಂದ ಮುಂಚೆ ಸಾಲು ಅವನು ವೈಸ್ ಅಡ್ಮಿರಲ್ ಆಗಿದ್ದ. ನೋಡಕ್ ಹೋದ್ರೆ ಸಾಲು ಎಲ್ಲ ಲೆಜೆಂಡ್ಸ್ ಗಳ ಜೊತೆನೆ ಫೈಟ್ ಆಡುತ್ತಿದ್ದ ಅನ್ಸುತ್ತೆ. ಗೋಲ್ಡಿ ರಾಜರ್ ಆಡಿರ್ಬೋದು, ರಾಕ್ಸ್ ಡಿಸೋಬೆಕ್ ಜೊತೆ ಫೈಟ್ ಆಡಿರ್ಬೋದು ಅಂತ ಎಲ್ಲ ದೊಡ್ಡ ಶೀಕಿ, ವೈಟ್ ಬಿಯರ್ಡ್ ಇವ್ರ ಜೊತೆ ಎಲ್ಲ ಫೈಟ್ ಆಡಿದಾನೆ ಸಾಲ್ ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಯಾರೋ ಗೊತ್ತಾಗಿಲ್ಲ. ಅವ್ರು ನಾನು ಆಡಿರ್ಬಹುದು ಫೈಟ್ಸ್ ಅನ್ಸುತ್ತೆ. ಯಾಕಂದ್ರೆ ಅದೇ ಟೈಮ್ನಲ್ಲಿ ಒಯ್ದಿದ್ದು ವೈಸ್ ಅಡ್ಮಿರಲ್ ಬೇರೆ, ಸಿಕ್ಕಾಪಟ್ಟೆ ಪವರ್ ಇರುತ್ತೆ. ಎಲ್ಲರೂ ಫೈಟ್ ಹೋಗ್ಬೇಕಾದ್ರೆ ಸಾಲ್ನು ಹೇಳ್ಕೊಂಡು ಹೋಗ್ತಿದ್ರು ಅನ್ಸುತ್ತೆ.
ಅದ್ ಮಾತ್ರ ಅದನ್ನೇ ಮೆನ್ಷನ್ ಮಾಡಿ ನೀನ್ ಎಂಪರರ್ ಆಗಿದ್ಯಾ, ಆ ಸ್ಟೇಟಸ್ ಸಖತ್ತಾಗಿ ಮೇಂಟೈನ್ ಮಾಡ್ತಿದ್ಯಾ, ಅದು ಪ್ರೆಷರ್ ನನಗೆ ಗೊತ್ತಾಗುತ್ತೆ ಅಂತ ಸಾಲು ಲೂಫಿಗೆ ಹೇಳ್ತಾನೆ. ಲೂಫಿಗೂ ಮತ್ತೆ ಹೇಳ್ಬಿಟ್ಟು ಥ್ಯಾಂಕ್ಸ್ ರಾಬಿನ್ ಸೇವ್ ಮಾಡಿದ್ದಕ್ಕೆ ಅಂತ ಹೇಳ್ತಾನೆ. ಅವ್ನು ಧರಿಸಿ ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಆಮೇಲೆ ಅದೇ ಗ್ರೂಪ್ ಅಲ್ಲಿ ಇರುವಂತ ಲಿಲಿತ್ ಟೈ ಅಂತ ಹಿಂಗ್ ಜಂಪ್ ಮಾಡ್ಕೊಂಡು ಸಾಲ್ ಹತ್ರ ಬರ್ತಾಳೆ ಕೈಯಲ್ಲಿ. ಅವಳು ಬೂಟ್ಸ್ ಹಾಕೊಂಡಿರ್ತಾಳಲ್ಲ, ಚಾಪ್ಟರ್ ಮೆನ್ಷನ್ ಮಾಡಿದ್ದೆ ನಾನು, ಈ ಬೂಟ್ಸ್ ಇಲ್ಲಿ ವರ್ಕ್ ಆಗ್ಬಹುದು ಅಂತ. ನಾವು ಈ ಸೀಯಿಂಗ್ ಬೂಟ್ಸ್ ಎಲ್ಲ ಇಲ್ಲಿ ವರ್ಕ್ ಆಗ್ತದೆ. ಆದ್ರೆ ಬೇರೆ ಸ್ಟಾರ್ಟ್ಸ್ ಎಲ್ಲ ಬತ್ತದಾರಿಲೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರೆ, ಬೇರೆ ಡ್ರೆಸ್ ನಾರ್ಮಲ್ ಡ್ರೆಸ್ ಹಾಕೊಂಡ್ಬಿಟ್ಟು, ವೈಕಿಂಗ್ ಡ್ರೆಸ್ ಹಾಕೊಂಡಿಲ್ಲ, ನಾರ್ಮಲ್ ಡ್ರೆಸ್ ಹಾಕೊಂಡಿದ್ದಾರೆ. ಆದ್ರೆ ಲಿಲಿತ್ ಮಾತ್ರ ಅವಳು ಎಗ್ಗೇಟಲ್ಲಿ ಹಂಗಿದ್ಲು, ಇದು ಹಂಗಿದ್ದಾಳೆ. ಅವಳ ಶೂ ವರ್ಕ್ ಆಗ್ತಿದೆ, ಇದು ನೀಟಾಗಿ ಜಂಪ್ ಮಾಡಿ ಆ ಶೂ ಇಂದ ಯೂಸ್ ಮಾಡ್ಕೊಂಡು ಆ ಶೂ ಇಂದ ಕೈಗೆ ಬಂದಿರ್ತಾನೆ. ಅವನು ಮಿಸ್ಟರ್ ಸಾಲ್ ಹೆಂಗಿದ್ಯಾ ಅಂತ ಅವನು ಲಾಂಗ್ ಟೈಮ್ ನೋಸಿ ಅಂತೆಲ್ಲ ಕೇಳ್ತಾನೆ. ಅದಕ್ಕೆ ಸಾಲ್ಗೆ ಕನ್ಫ್ಯೂಷನ್, ನಾನು ನಿನ್ನ ನೋಡಿದ್ನ ಮುಂಚೆನೆ ಅಂತ ಕೇಳ್ತಾನೆ. ಅದಕ್ಕೆ ಮರ್ತೋದ, ನಾನು ವೇಗಾಪಂಕ್ ಅಂತ ಹೇಳ್ಬಿಡ್ತಾನೆ. ಅವನ್ಗೆ ಆಮೇಲೆ ಎಲ್ಲ ಶಾಕ್ ಹೋಗಿ ವೇಗಾಪಂಕ್ ಅಂತ ಯಾರಿದ್ದು ವೇಗಾಪಂಕ್, ನಾನು ಈ ತರ ನೋಡೇ ಇಲ್ವಲ್ಲ, ಅವ್ನ ಆತರ ಇದ್ನಲ್ಲ ಅಂತ ಅವ್ನ ನೆನ್ಪಿರ್ತಾನೆ. ಆಮೇಲೆ ಎಗ್ಹೆಡ್ ಇಂದ ಬರ್ಬೇಕಾದ್ರೆ ಲಿಲಿತ್ ಹೇಳಿರ್ತಾಳಲ್ಲ, ಅವಳು ಯಾರಿಗೆ ಜಿಂಬೆಗೆ ಸಂಜೆಗೆಲ್ಲ ಇದರಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಇದೆ, ಇದನ್ನ ತಗೊಂಡೋಗಿ ಶಿಪ್ಗೆ ಶಿಫ್ಟ್ ಮಾಡಿ ಅಂತ. ಆ ಶಿಪ್ ಅಲ್ಲಿರೋ ಒಂದು ಕಂಟೈನರ್ನ ತಗೊಂಡ್ ಬಾ ಅಂತ ಕೇಳ್ತಾನೆ ಜಿಂಬೆಗೆ. ಜಿಂಬೆ ಹೆಲ್ಪ್ ಮಾಡ್ತಾನೆ, ಮತ್ತೆ ಜಿಂಬೆ ಮತ್ತೆ ಗರಡಿ ಇಬ್ರು ಹೆಲ್ಪ್ ಮಾಡ್ತಾರೆ ಆ ಕಂಟೈನರ್ನ ತಗೊಂಬರಕ್ಕೆ. ಆ ಕಂಟೈನರ್ ತಗೊಂಬಂದ್ ಇಡ್ತಾರೆ. ಅದ್ರ ಮೇಲೆ ವೇಗ ಅಂತ ಬರೆದಿದೆ, ಸಖತ್ತಾಗಿದೆ ಕಂಟೈನರ್, ಒಳ್ಳೆ ಲ್ಯಾಬ್ ಕಂಟೈನರ್. ಅದ್ರೊಳಗಡೆ ಇದೆ, ಇದೇನಿದು ನೀನ್ ಎಗ್ಗೆಡಿಂದ ತರ ಕೇಳಿದ್ದೆ, ಏನಿದೆ ಇದ್ರಲ್ಲಿ ಅಂತ ಕೇಳ್ತಾನೆ. ಅದರಲ್ಲಿ ನಂದೇ ಇನ್ನೊಂದು ರೆಪ್ಲಿಕಾ ಇದೆ ಅಂತ, ನಾನಂದ್ರೆ ವೇಗಾಪಂಕ್, ಅವಳದೇ ಅಲ್ಲ, ವೇಗಾಪಂಕ್ ರೆಪ್ಲಿಕಾ ಇದೆ, ಕ್ಲೋನ್ ಇದೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಸಾಕ, ಇನ್ನೊಂದು ವೇಗಾಪಂಕ ಅಂತ ಎಲ್ಲರೂ ಸಾಕಾಗ್ಬಿಡ್ತಾರೆ. ಆಮೇಲೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ಈ ಕಂಟೈನರ್ ಒಳಗಡೆ ಇಲ್ಲಿ ಎಲ್ಬಾಫ್ಗೆ 20 years ಹಿಂದೆ ವೇಗಾಪಂಕ್ ಬಂದಿದ್ರಲ್ಲ, ಅವ್ರದೇ ಎಕ್ಸಾಕ್ಟ್ ರೆಪ್ಲಿಕಾ, ಎಕ್ಸಾಕ್ಟ್ ಕಾಪಿ ಈ ಕಂಟೈನರ್ ಅಲ್ಲಿ ಇದೆ. ಇದನ್ನ ರಿವೈವ್ ಮಾಡ್ಬೇಕು, ಇದನ್ನ ಫುಲ್ಲು ಚಾರ್ಜ್ ಎಲ್ಲ ಮಾಡಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಯಾವ್ದು ರಿವೈವ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಇದ್ರೊಳಗಡೆ ಎಕ್ಸಾಕ್ಟ್ ಕಾಪಿ ಇದೆ ಅಂತ ಕಾಣಿಸುತ್ತೆ. ಇವಾಗ ನನ್ಗಿನ್ನೆ ಒಂದು ಕ್ವಶನ್ ಗ್ಯಾಪ್ ನಂಬರ್ ತರದು ಏನಪ್ಪಾ ಅಂದ್ರೆ, ಆಕ್ಚುಲಿ 20 ವರ್ಷದಿಂದ ವೇಗಾಪಂಕ್ ಎಲ್ಬಾಫ್ ಬಂದಾಗ ಅವನ್ಗೆ ಈ ತರ ಮುಂಚೆ ಇವಾಗ ಹೆಂಗಿದ್ಯೋ ಆತರ ಹಾಫ್ ಆಪಲ್ ಹೆಡ್ ಆತರ ಎಲ್ಲ ಇರ್ಲಿಲ್ಲ, ಸಿಗ್ನಲ್ ಟ್ರಾನ್ಸ್ಫಾರ್ಮ್ ಆದರಲ್ಲ. ಅವನ್ಗೆ ಪೂರ್ತಿ ತಲೆ ಇತ್ತು, ಅವನಿನ್ನೂ ಸರ್ಜರಿ ಮಾಡ್ಕೊಂಡು ಅವ್ನ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ಲಿಲ್ಲ, ಅವನಿಗೆ ಪೂರ್ತಿ ತಲೆ ಇತ್ತು. ಇವಾಗ ಕ್ವಶನ್ ಏನಪ್ಪಾ ಅಂದ್ರೆ, ಇದು ಎಕ್ಸಾಕ್ಟ್ ರೆಪ್ಲಿಕಾ 20 years ಮುಂಚೆ ಬಂದಿರೋ ವೇಗಾಪಂಕ್ ಎಕ್ಸಾಕ್ಟ್ ರೆಪ್ಲಿಕಾ ಅಂತ ಹೇಳ್ತಾ ಇರೋದ್ರಿಂದ ನನ್ಗನ್ಸ್ತಾ ಇರೋದೇನಂದ್ರೆ, ಇದಕ್ಕೆ ಈ ರೆಪ್ಲಿಕಾಗೆ ಈ ಕ್ಲೋನ್ಗೆ ತಲೆ ಇರುತ್ತೆ ಪೂರ್ತಿ. ನಾವ್ ಇವಾಗ ರೀಸೆಂಟ್ ಆಗಿ ನೋಡಿರೋ ತರ ವೇಗಾಪಂಕ್ಗೆ ಅವನ ತಲೆ ಎಲ್ಲ ಕಟ್ಟಾಗಿ ಈ ತರ ಆಪಲ್ ತರ ಎಲ್ಲ ಇರಲ್ಲ, ಪೂರ್ತಿ ತಲೆ ಇರಬಹುದಾ ಅಂತ ನನಗೆ ಡೌಟ್ ಹೊಡಿತಾ ಇದೆ. ಯಾಕಂದ್ರೆ ಕಂಟೈನರ್ ತೆಗೆದು ಎಲ್ಲ ತೋರಿಸಿಲ್ಲ ನಮ್ಗೆ ಯಾವ ತರ ಕ್ಲೋನು ಅಂತ. ಒಟ್ಟಿನಲ್ಲಿ ನನಗೆ ಈ ತರ ಡೌಟ್ ಬರ್ತಾ ಇದೆ, ನಿಮ್ಮ ಮನಸ್ಸಿಗೆ ಏನಿರ್ಬೋದು, ಎಕ್ಸಾಕ್ಟ್ ಕ್ಲೋನ್ ಇರ್ಬೋದಾ ಇಲ್ಲ ಅದನ್ನ ಮತ್ತೆ ಅಪ್ಡೇಟ್ ಮಾಡಿರ್ಬೋದು ನನ್ನಂತೂ ಅನ್ಸುತ್ತೆ. ಈಗ ನಿಮ್ಗೆ ಅನ್ಸುತ್ತೆ ಕೆಳಗೆ ಆನ್ ಮಾಡಿ. ಇಷ್ಟೆಲ್ಲ ನೋಡಿದ್ಮೇಲೆ ಸಾಲ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನ್ ನೋಡಿದ್ ವೇಗಾಪಂಕ್ ಹುಡುಗ ಇದ್ನಲ್ಲ, ನೀನ್ ಹುಡುಗಿ ಹೆಂಗ್ ಆಗ್ಬಿಟ್ಟಿದ್ಯಾ ಅಂತ ಅವ್ನಿಗೆ ಡೌಟ್. ಅದೇ ತರನೇ ಅವಳು ಅದಕ್ಕೊಂದು ಪರ್ಫೆಕ್ಟ್ ಥಿಯರಿ ಇದೆ, ಅದಕ್ಕೊಂದು ಪರ್ಫೆಕ್ಟ್ ಎಕ್ಸಾಕ್ಟ್ ಆನ್ಸರ್ ಇದೆ ಅಂತ ಹೇಳಕ್ತಾಳೆ. ಅಷ್ಟರಲ್ಲಿ ಆಮೇಲೆ ಅದಕ್ಕೊಂದು ಅವ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ, ನಾನು ಇಲ್ಲೇ ಒಂದು ಲ್ಯಾಬ್ ಎಲ್ಲ ಸೆಟ್ ಮಾಡ್ಬೇಕು ಎಲ್ಬಾಫ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನೆಕ್ಸ್ಟ್ ಬಾನಿ ಬಂದ್ಬಿಟ್ಟು, ಹಂಗಾದ್ರೆ ನಮ್ಮ ಅಪ್ಪನ್ನು ನೀನು ರಿವೈವ್ ಮಾಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಅದೇ ನನ್ನ ಮೈನ್ ಪ್ಲಾನು ಅಂತ ಹೇಳ್ತಾಳೆ. ಆಮೇಲೆ ಇವಾಗ ನನ್ಗೆ ಅನ್ಸ್ತಾ ಇರೋದು ಇನ್ನೊಂದು ಕ್ವಶನ್, ಇವಾಗ ಕೂಮಾನ ಅವಳು ಪೂರ್ತಿ ಅಂದ್ರೆ ಅವಳ ಬ್ರೈನ್ ಹೆಂಗೆ ಕಟ್ ಆಫ್ ಆಗಿತ್ತೋ, ಅವನ ಸೋಲ್ ಹೆಂಗೆ ಕಟ್ ಆಫ್ ಆಗಿತ್ತೋ ಅದನ್ನು ಸೇರಿಸಿ ರಿವೈವ್ ಮಾಡ್ತಾಳ, ಇಲ್ಲ ಅಂದ್ರೆ ಬರೀ ಅವನ್ನ ಓಡಾಡಿ ನಡೆದಾಡೋ ತರ ಅವನ್ನ ಫಿಸಿಕಲ್ ಆಗಿ ರಿವೈವ್ ಮಾಡ್ತಾಳ? ನನ್ಗಿಷ್ಟು ಡೌಟ್ ಇರೋದು. ಫಿಸಿಕಲ್ ಅಂದ್ರೆ ಆರಾಮಾಗಿ ಮಾಡ್ಬಿಡ್ಬೋದು ಅನ್ಸುತ್ತೆ, ಯಾಕಂದ್ರೆ ಫುಲ್ ಮೈಯೆಲ್ಲ ಫುಲ್ ರೋಬೋಟ್ ಅಲ್ವಾ, ಆರಾಮಾಗಿ ಇವುದು ಎಲ್ಲ ರೋಬೋಟ್, ಆರಾಮಾಗಿ ಅವರು ಸ್ಪೆಸಿಫಿಕ್ ಆಗಿ ಒಂದೊಂದು ಪಾರ್ಟ್ಸ್ ತೆಗೆದನ್ನ ಚೇಂಜ್ ಮಾಡ್ಬಿಟ್ಟಂಗಿದ್ರೆ ಕೂಮನ ಆರಾಮಾಗಿ ನಡೆಯಂಗೆ ಮಾಡಂಗೆ ಮಾಡ್ಬೋದು. ಆದ್ರೆ ಅವ್ನ ಬ್ರೈನ್ ಕಟ್ ಆಫ್ ಆಗಿರುತ್ತೆ, ಅವ್ನಿಗೆ ಸೋಲ್ ಒಳಗಡೆ ಎಲ್ಲೋ ಇರುತ್ತೆ, ಆದ್ರೆ ಅವ್ನಿಗೆ ಅಷ್ಟಾಗಿ ನೆನಪಿರಲ್ಲ, ಅವ್ನ ಬ್ರೈನ್ ಯೋಚನೆ ಮಾಡೋ ಶಕ್ತಿ ಆತರ ಎಲ್ಲ ಏನಿರಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಪೂರ್ತಿ ವೇಗಾಪಂಕ್ ಮುಂಚೆ ಹೆಂಗೆ ಸೋಲೆಲ್ಲ ತೆಗ್ದಿದ್ರು, ಬ್ರೈನ್ ಕಟ್ ಆಫ್ ಎಲ್ಲ ಮಾಡಿದ್ರು, ಅದೇ ತರನೇ ಎಲ್ಲ ಕನೆಕ್ಟ್ ಮಾಡಿ ಮತ್ತೆ ಪೂರ್ತಿಯಾಗಿ ಕೂಮಾನ ರಿವೈವ್ ಮಾಡಬಹುದಾ ಅಂತ ನನ್ಗನ್ನಿಸ್ತಾ ಇದೆ. ಇಂಗ್ಲೀಷ್ ನನ್ನ ಡೌಟು ಇನ್ನೂ ಕ್ಲಾರಿಫೈ ಆಗಿಲ್ಲ, ಯಾವ ತರ ಮಾಡ್ಬೋದು ಅಂತ. ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಗೊತ್ತಾಗುತ್ತೆ ಕೂಮಾ ಯಾವ ತರ ರಿವೈವ್ ಆಗ್ತಾನೆ ಅಂತ. ಆಮೇಲೆ ನೆಕ್ಸ್ಟ್ ನಮ್ಗೆ ಆಂಜ್ನ ಅಲ್ಲಿರೋ ಮಕ್ಕಳನ್ನ ತೋರಿಸ್ತಾರೆ. ಯಾಕಂದ್ರೆ ಇಲ್ಲಿ ಸಾಲ್ ಏನ್ ಮಾಡ್ಬಿಟ್ಟಿದ್ದ ಅಂದ್ರೆ, ಆಕ್ಚುಲಿ ಅಲ್ಲಿ ಸಾಲ್ ಒಂದು ಮರದಿಂದೆ ಒಂದ್ಬರು ಮಕ್ಕಳೆಲ್ಲ ಇರ್ತಾರೆ, ಮರದಿಂದ ಅವಸ್ಕೊಂಡಿರ್ತಾರೆ. ಅವರು ಕರೀತಾರೆ, ಮಿಸ್ಟರ್ ಸಾಲ್ ನಿಮ್ದಾಗಿದ್ರೆ ನಾವೆಲ್ಲ ಆಟ ಆಡ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಸಾರಿ ನಿಮ್ ಬಗ್ಗೆ ಮರ್ತೇ ಹೋಗ್ಬಿಟ್ಟಿದೆ, ನೀವು ಬನ್ನಿ ಆಟ ಆಡ್ಕೊಳ್ಳಿ, ನಿಮ್ದೆಲ್ಲ ಮುಗೀತು ಅಂತ.
ಏನಪ್ಪ ಆಕ್ಚುಲಿ ನಡೆದಿರೋದಂದ್ರೆ ರಾಬಿನ್ ಬರ್ತಾಳೆ ಅಂದ್ಬಿಟ್ಟು ಸಾಲು ಮತ್ತೆ ಈ ಸಾಲ್ನ ಅಸಿಸ್ಟೆಂಟ್ ಒಬ್ರು ಇದ್ದಾರೆ ಆಂಜ್ ಅಂತ, ಸರಿನಾ. ಆಂಜು ಇಬ್ರು ಸೇರ್ಕೊಂಡು ಫುಲ್ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ರಾಬಿನ್ ಬರ್ತಿದ್ರೆ 22 ವರ್ಷ ಆದ್ಮೇಲೆ ನಾನು ಅವಳನ್ನ ನೋಡ್ತಾ ಇದ್ದೀನಿ, ಅವಳನ್ನ ಸರ್ಪ್ರೈಸ್ ಮಾಡ್ಬೇಕು, ಏನಾರ ಅವಳಿಗೆ ನಾನು ಏನ್ ಹೇಳ್ಬೇಕು ಅವಳಿಗೆ ಸ್ಟಾರ್ಟಿಂಗ್ ನನ್ಗೆ ಗೊತ್ತಾಗ್ತಿಲ್ಲ ಅನ್ಕೊಂಡು ಓಕೆ ನಾವು ಫಸ್ಟ್ ಟೈಮ್ ಅವ್ರನ್ನ ಹೆಂಗ್ ಮೀಟ್ ಮಾಡಿತ್ತು ಅದೇ ತರ ಮೀಟ್ ಮಾಡ್ತೀನಿ. ಇವಾಗ ಜನ ಎಲ್ಲ ಇಲ್ಲಿ ಮಕ್ಕಳ ಆಟ ಆಡ್ತಿದ್ರಲ್ಲ ಒಂದ್ 10 ನಿಮಿಷ ಆ ಕಡೆ ಇರಕ್ಕೆ ಹೇಳು, ಆಮೇಲೆ ನಾನು ಇಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿರ್ತೀನಿ. ಅವ್ಳು ಬಂದ ತಕ್ಷಣ ಬ್ಯಾತ್ ಹಿಂಗೆ ಎದುರಿಸ್ಬಿಡ್ತೀನಿ, ಸರಿನಾ. ಅದೇ ತರ ನೀನು ಅವ್ರಿಗೆಲ್ಲ ಹೋಗ್ಬಿಟ್ಟು ಸಾಲ್ ಬಿದೋಗ್ಬಿಟ್ರು ನಾನು ಸದೋಗ್ಬಿಟ್ಟೆ ಅಂತೆಲ್ಲ ಹೋಗಿ ಹೇಳ್ಬಿಡು ಅಂತ ಹೇಳ್ತಾನೆ. ಅದೇ ತರನೇ ಅವರೆಲ್ಲ ಮಾಡಿರ್ತಾರೆ ಪ್ಲಾನ್ ನ. ಸಾಲ್ ಮಾತ್ರ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾನೆ, ಟ್ರೈ ಮಾಡಿದ್ದಾನೆ ರಾಬಿನ್ ನ ಎದುರಿಸಕ್ಕೆ, ಆದ್ರೆ ಅದಂತೂ ವರ್ಕೌಟ್ ಆಗಿಲ್ಲ, ಅದಂತೂ ಫ್ಲಾಪ್ ಆಗೋಯ್ತು ರಾಬಿನ್ಗೆ. ಅವನಂತೂ ಖುಷಿ ಪಟ್ಟ. ಆಮೇಲೆ ಅಲ್ಲಿ ಮಕ್ಕಳೆಲ್ಲ ಬಂದ್ಬಿಟ್ಟು ಕೇಳ್ತಾರೆ, ಸರ್ ನಾವು ಆಟ ಆಡ್ಬೋದಾ ಮತ್ತೆ ಅಂತ. ಸರಿ ಬನ್ನಿ ಆಟ ಆಡಿ ಅಂತ ಹೇಳ್ತಾನೆ. ಆಮೇಲೆ ನಮ್ಗೆ ಆಂಜ್ ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸಾರಿ ನಾನು ಲೇಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಆಂಜ್ ಅಂತ, ANGE ಎಕ್ಸ್ಪ್ಲೇನ್ ಮಾಡ್ತಾ ಆಂಜ್ ಅಂತ ಇವಾಗ ಆಂಜ್ ನಾನು ಅಸಿಸ್ಟೆಂಟ್. ಇವಾಗ ಮಿಸ್ಟರ್ ಸಾಲ್ ಇದಾರಲ್ಲ, ಹಿಸ್ಟ್ರಿ ಹೇಳ್ಕೊಡ್ತಾರಲ್ಲ, ಹಿಸ್ಟ್ರಿ ಟೀಚರ್ ಸಾಲ್ಗೆ ನಾನು ಅಸಿಸ್ಟೆಂಟ್ ಅಂತ ಹೇಳ್ತಾರೆ. ಅಸಿಸ್ಟೆಂಟ್ ಆಗಿರ್ತಾರೆ, ಲೈಬ್ರರಿ ವರ್ಕ್ ಮಾಡೋದು ಅಂತ, ಸರಿನಾ. ಆಂಜ್ನ ಗೊತ್ತಾಗುತ್ತೆ ನಮ್ಗೆ. ಆಂಜ್ ಎಲ್ಲ ಇವಾಗ ಎಲ್ಲ ಸ್ಟೂಡೆಂಟ್ಸ್ ಇವಾಗ ಇನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು. ಇವಾಗ ನಾವು ಎಲ್ಬಾಫ್ ಬಂದ್ಬಿಟ್ಟಿದ್ವಿ, ಎಕ್ಸ್ಪ್ಲೋರ್ ಮಾಡ್ಬೇಕಿನ್ನ ಜಾಸ್ತಿ ಆಯ್ತು ಇಲ್ಲಿ ಅಂದ್ಬಿಟ್ಟು ಇವಾಗ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೋಗ್ತಾರೆ. ಸರಿ ಆಯ್ತು ಬನ್ನಿ ನಾನು ಸ್ಕೂಲ್ ತೋರಿಸ್ತೀನಿ ನಿಮ್ಗೆ ಅಂದ್ಬಿಟ್ಟು ಆಂಜ್ ಹೇಳ್ತಾರೆ. ಅಷ್ಟರಲ್ಲಿ ಯಾರು ಉಸಪ್ಪು ಮತ್ತೆ ಲೂಫಿ ಎಲ್ಲ ಓಡೋಗ್ತಾರೆ ಜೋರ ಸೇರ್ಕೊಂಡು. ನಾವು ಹೋಗ್ತೀವಿ ನೋಡ್ಬೇಕು ಅಂತ ಜ್ವರ ಏನು ಕೂಗ್ತಾ ಇಲ್ಲ, ಅವ್ರ ಹಿಂದೆ ಹೋಗ್ತಾವನಷ್ಟೇ, ನೋಡೋಣ ಸ್ಕೂಲ್ ಹೆಂಗಿದೆ ಅಂತ. ಆಯ್ತು ನಾನು ತೋರಿಸ್ತೀನಿ. ಉಸಪ್ ಅಂತೂ ಫುಲ್ ಎಕ್ಸೈಟು, ನಾನು ವಾರಿಯರ್, ಬ್ರೇವ್ ವಾರಿಯರ್, ಎಲ್ಬಾಫ್ ಕಿಡ್ಸ್ ಹೆಂಗ್ ವಾರಿಯರ್ ಮಾಡ್ತಾರೆ, ಹೆಂಗ್ ಕಲಿತಾರೆ ಸ್ಕೂಲಲ್ಲಿ ಹೇಳ್ತಾರೆ ನಾವು ನೋಡ್ಬೇಕು ಅಂದ್ಬಿಟ್ಟು ಅವ್ನು ಫುಲ್ ಎಕ್ಸೈಟ್ ಆಗಿ ಓಡ್ತಾ ಇದ್ದಾನೆ. ಅವಾಗ ನಾವು ಫುಲ್ ನೀಟಾಗಿ ನಾವು ಎಲ್ಬಾಫ್ ಸ್ಕೂಲ್ ನ ನೋಡ್ತೀವಿ. ಕ್ರೇಜಿ ಆಗಿದೆ. ಎಲ್ಬಾಫ್ ಡಿಸೈನ್ ಒಂಥರ ಯೂನಿಕ್ ಅಂತ ನೋಡ್ತಾನೆ ಇರಬೇಕು. ಒಂದೊಂದು ಡೀಟೇಲ್ಸ್ ಅಷ್ಟು ಸ್ಪೆಸಿಫಿಕ್ ಆಗಿ ಮಾತ್ರ ಮೆನ್ಷನ್ ಮಾಡಕ್ ಹೇಳದ. ಮತ್ತೆ ಸ್ಕೂಲ್ ಡಿಫ್ರೆಂಟ್ ಆಗಿದೆ, ಒಳ್ಳೆ ಬೇರೆ ಪ್ರಪಂಚಕ್ಕೆ ಬಂದಿದೆ. ಯಾಕಂದ್ರೆ ಫುಲ್ಲು ಇಡೀ ಊರು ಎಲ್ಲ ಫುಲ್ ಇರೋದೇ ಆ ಮರದಲ್ಲಿ ಕಟ್ಟಿರೋ ಮನೆಗಳು, ಮರದಲ್ಲಿ ಕಟ್ಟಿರೋ ಕ್ಯಾಸಲ್ಲು, ಆ ಮರದಲ್ಲಿ ಇನ್ಕ್ಲೂಡ್ ಆಗಿರೋ ಲೈಬ್ರರಿ, ಆ ಮರದಲ್ಲಿ ಇನ್ಕ್ಲೂಡ್ ಆಗಿರೋ ಸ್ಕೂಲು, ಎಲ್ಲ ಮರದಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಸಕ್ಕತ್ ಡಿಸೈನ್ಸ್ ಮಾತ್ರ. ಹಂಗಂತೂ ಆನಿಮಲ್ ನೋಡಕ್ ಕಾಯ್ತಾ ಇದ್ದೀನಿ ನಾನಂತೂ, ಹೆಂಗಿರುತ್ತೆ ಈ ಸ್ಕೂಲ್ ಅಂತ. ಅಷ್ಟಂತೂ ಸಖತ್ತಾಗಿದೆ. ಸ್ಕೂಲಲ್ಲಿ ಎಲ್ಲಾರು ನೋಡಕ್ ಹೋಗ್ತಾರೆ. ಆಮೇಲೆ ಆ ಸ್ಕೂಲ್ ನ ಆಕ್ಚುಲಿ ಜಾಗ್ವಾರ್ ಡಿ ಸೋಲೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿರೋದು 20 years ಬ್ಯಾಕ್. 20 ವರ್ಷದಿಂದನೇ ಜಾಗ್ವಾರ್ ಡಿ ಸೋಲ್ ಇಲ್ಲಿಗೆ ಬಂದಾಗ, ಎಲ್ಬಾಫ್ ಬಂದಾಗ ಅವನೇ ಈ ಸ್ಕೂಲ್ ನ ಇಂಟ್ರೊಡ್ಯೂಸ್ ಮಾಡಿಸಿ ಎಲ್ಲರೂ ಇಲ್ಲೇ ಕಲಿಬೇಕು ಅಂತ ಎಲ್ಲ ಈ ತರ ಮಾಡ್ಕೊಂಡಿರೋದು. ಇದಿಷ್ಟು ವಿಷಯ. ಅಲ್ಲೆಲ್ಲ ಮಕ್ಕಳೆಲ್ಲ ಮತ್ತೆ ಬಂದು ಸ್ಪ್ರಿಂಗ್ ಅಲ್ಲಿ ಆಟ ಆಡ್ಕೊಂಡು ತಿರ್ತಾರೆ. ಇವರೆಲ್ಲ ಫುಲ್ ರಶ್ ಮಾಡ್ತಾರೆ ಸ್ಕೂಲ್ ಹೆಂಗಿದೆ ಅಂತ ನೋಡ್ಬೇಕು ಅಂತ ಮೆಟ್ಲ ಕಡೆ ಓಡ್ತಾ ಇದಾರೆ. ಆ ಮೆಟ್ಲ ಕಡೆ ಓಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಸಾಲ್ ಹೇಳ್ತಾನೆ, ಸರಿ ಆಯ್ತು ನೀವು ಇವ್ರಿಗೆಲ್ಲ ಫ್ರೆಂಡ್ಸ್ಗೆಲ್ಲ ಸ್ಕೂಲೆಲ್ಲ ತೋರಿಸು, ನಾನು ರಾಬಿನ್ ನ ಕರ್ಕೊಂಡೋಗಿ ಅವಳನ್ನ ಡೈರೆಕ್ಟ್ ಲೈಬ್ರರಿ ಕರ್ಕೊಂಡೋಗಿ ಅವಳಿಗೆ ಲೈಬ್ರರಿ ನನ್ನ ಬುಕ್ಸ್ ಎಲ್ಲ ತೋರಿಸ್ಬೇಕು ಅಂತ ಹೇಳ್ತಾನೆ. ಆಯ್ತು ಅಂದ್ಬಿಟ್ಟು ಎಲ್ಲ ಹೋಗ್ತಾರೆ. ಆಮೇಲೆ ಸ್ಟಾರ್ಟ್ಸ್ ಎಲ್ಲ ಇವಾಗ ಮತ್ತೆ ಡಿವೈಡ್ ಆಗ್ತಾ ಇದ್ದಾರೆ. ಹೌದು, ಚಾಪರ್ನ ಕರೀತಾರೆ, ನಾ ಬರ್ತೀಯ ಸ್ಕೂಲ್ ನೋಡಕ್ಕೆ ಅಂತ. ಆದ್ರೆ ಚಾಪರ್ ಇಂಟ್ರೆಸ್ಟಿಂಗ್ ಆಗಿರೋದು ಲೈಬ್ರರಿ ನೋಡಕ್ಕೆ ರಾಬಿನ್ ಜೊತೆ. ನಾನು ರಾಬಿನ್ ಜೊತೆ ಹೋಗ್ತೀನಿ, ನಾನು ಲೈಬ್ರರಿ ನೋಡ್ಬೇಕು, ಇಂಟ್ರೆಸ್ಟಿಂಗ್ ಆಗಿದೆ ನಂಗೆ ಲೈಬ್ರರಿ ಅಂತ ಹೇಳ್ತಾನೆ. ಆಯ್ತು ಅಂದ್ಬಿಟ್ಟು ಹೋಗ್ತಾರೆ. ಆಮೇಲೆ ನಾಮಿ ಮತ್ತೆ ಸಾಂಜಿ ಆಬ್ವಿಯಸ್ಲಿ ನಾಮಿ ಜೊತೆನೆ ಇರ್ತಾನೆ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತೀನಿ ನಾಮಿ ನಿನ್ನ ಅಂತ ಹೇಳ್ತಾನೆ ಅವನು. ನಾಮಿ ಜೊತೆನೆ ಇರ್ತಾನೆ. ನಾಮಿ ಮೋಸ್ಟ್ಲಿ ಎಲ್ಲ ಸ್ಕೂಲ್ ನೋಡಕ್ಕೆ ಹೋಗ್ಬೋದು ಮತ್ತೆ ಬ್ರೂಕೆಲ್ಲ. ಆಮೇಲೆ ನೆಕ್ಸ್ಟ್ ಫ್ರಾಂಕಿ ಮತ್ತೆ ಜಿಂಬೆ ಹೇಳ್ತಾನೆ, ಫ್ರಾಂಕಿ ಹೇಳ್ತಾನೆ ನಾನು ಈ ಮರ ಬಗ್ಗೆ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅನ್ಸ್ತದೆ, ಮರದ ಬಗ್ಗೆ ತಿಳ್ಕೊಬೇಕು ನಾನು ಅಂತ ಫ್ರಾಂಕಿ ಹೇಳ್ತಾನೆ. ಮೋಸ್ಟ್ಲಿ ಇವರೆಲ್ಲ ಸ್ಕೂಲ್ ಹೋಗ್ತಾರೆ, ಒಂದು ಗ್ರೂಪ್ ಲೈಬ್ರರಿಗೆ ಹೋಗುತ್ತೆ, ಇನ್ನೊಂದು ಗ್ರೂಪ್ ಮರನ ಇನ್ವೆಸ್ಟಿಗೇಷನ್, ಮರ ಏನಿದು ಅಂತ ತಿಳ್ಕೊಳ್ಳೋಕೆ ಹೋಗ್ಬೋದು ಅಂತ ಅನಿಸ್ತದೆ. ಫ್ರಾಂಕಿ ಜಿಂಬೆ ಒಂದು ಗ್ರೂಪ್ ಮಾಡ್ಕೊಂಡು ಹೋಗ್ಬೋದು. ಉಸಪ್ಪು ಮತ್ತೆ ಜೋರೋ, ಸಾಂಜಿ, ನಾಮಿ, ಬ್ರುಕ್ಕು ಇವರೆಲ್ಲ ಒಂದು ಗ್ರೂಪ್ ಸ್ಕೂಲ್ಗೆ ಹೋಗ್ಬೋದು. ಮತ್ತೆ ರಾಬಿನ್ ಮತ್ತೆ ಚಾಪರ್ ಇಬ್ರು ಲೈಬ್ರರಿಗೆ ಹೋಗ್ಬೋದು. ಇದಿಷ್ಟು ಅನಿಸ್ತಾ ಇರೋದು. ಎಲ್ಲರೂ ಹಿಂಗ ಡಿವೈಡ್ ಆಗ್ತಾ ಇದ್ದಾರೆ ಇವಾಗ. ಲೂಫಿ, ಜೋರೋ ಮತ್ತೆ ಉಸಪ್ ಹೆಂಗೆ ಮುಂದೆ ಓಡ್ಕೊಂಡು ಹೋಗ್ತಾರಲ್ಲ ಸ್ಕೂಲ್ ನೋಡ್ಬೇಕು ಅಂತ, ಉಸಪ್ಪು ಮತ್ತೆ ಲೂಫಿ ಮುಂದೆ ಓಡ್ತಾ ಇದಾರೆ, ಅವ್ರ ಹಿಂದೆ ಜೋರೋ ಓಡ್ಕೊಂಡ್ ಬರ್ತಾ ಇದ್ದಾನೆ. ಅವ್ರ ಹಿಂದೆ ಅಲ್ಲಿ ಮಕ್ಳು ಆಟ ಆಡ್ತಿದ್ರಲ್ಲ 3 ಜನ, ಹುಡುಗರು ಬಂದ್ಬಿಟ್ಟು ಹೇಳ್ತಾರೆ, ಇವ್ರು ನೋಡು ಒಂಥರ ಶಾರ್ಟ್ ಲಿಂಕ್ಸ್ ಹ್ಯೂಮನ್ಸ್, ಇವ್ರನ್ನ ಹಿಡ್ಕೊಂಡ್ಬಿಟ್ಟು ನಾವು ಪ್ರಿಸನರ್ ಆಟ ಆಡೋಣ ಅಂತ ಅವ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾನೆ. ನಾವು ಚಿಕ್ಕ ಹುಡುಗ, ಎಲ್ಬಾಫ್ ಜೈಂಟ್ ಚಿಕ್ಕ ಹುಡುಗ ಮಗು ಬಂದ್ಬಿಟ್ಟು, ಅದಕ್ಕೆ ಅವನು ಹಿಡ್ಕೋಬೇಕು ಅಂತ ಹೇಳ್ತಾನೆ. ಅಷ್ಟಕ್ಕೆ ಜೋರ ನೋಡ್ಬಿಟ್ಟು ಇವ್ರನ್ನ ಕಟ್ ಮಾಡ ನಾನು ಅಂತ ಕೇಳ್ತಾನೆ. ಉಸಪ್ಪುಲ್ ನೋ ಯು ಇಡಿಯಟ್, ಹಾಗೆಲ್ಲ ಮಾಡ್ಬಾರ್ದು, ಅವರೆಲ್ಲ ಚಿಕ್ಕ ಹುಡುಗರು ಇನ್ನ ಅದಂತೆಲ್ಲ ಅವನು ಹೇಳ್ತಾನೆ. ಅಷ್ಟು ಮಾತ್ರ ಮಜಾ ಇತ್ತು. ಫುಲ್ ಟೆನ್ಷನ್. ಅವ್ನು ಯಾರು ನೋಡ್ರಿ ಕಟ್ ಮಾಡ್ಲಾ ಎತ್ಬಿಡ್ಲಾ
ಯಾವ್ದೋ ಮೂವಿ ಇದೆ ಗುರು ಕನ್ನಡದಲ್ಲಿ, ಚೆನ್ನಾಗಿದೆ ಅವ್ರದ್ದು. ಕೋಮಲ್ ಅವ್ರ ಮೂವಿಲಿ ಅವನ್ ಯಾರೇ ಕೇಳಿದ್ರು ಬಾಸ್ ಎತ್ಬಿಡ್ಲಾ ಅಂತ ಈ ಥರನೇ ಜ್ವರ, ಎತ್ಬಿಡ್ಲಾ ಇವ್ರನ್ನ ಕಟ್ ಮಾಡ್ಬಿಡ್ಲಾ ಅಂತ ಕೇಳ್ತಾ ಇರ್ತಾನೆ. ಅದು ಮಾತ್ರ ಕ್ರೇಜಿ ಆಗಿತ್ತು. ಆಮೇಲೆ ಅವ್ರ ಹುಡುಗರು ಹೆಂಗೆ ಆ ಚಿಕ್ಕ ಹುಡುಗರೆಲ್ಲ ಲೂಫಿನ ಗ್ಯಾಂಗ್ನೆಲ್ಲ ಮಾಡ್ತಾ ಇರ್ತಾರಲ್ಲ, ಹೆಂಗೆ ಕೇಳ್ತಾ ಇರ್ತಾರಲ್ಲ ಇವ್ರನ್ನ ಹಿಡ್ಕೊಂಡ್ಬರೋಣ, ಇವರೆಲ್ಲ ಸ್ಟಾಕ್ ಲಿಂಕ್ಸ್ ಅಂತ ರೆಗಿಸ್ತಾ ಇರ್ತಾರಲ್ಲ, ಅದೇ ತರ ಎಕ್ಸಾಕ್ಟ್ ಆಪೋಸಿಟ್ ಆಗಿ ಇನ್ನ 3 ಜನ ಹುಡುಗಿರು ಬರ್ತಾರೆ. ಅವ್ರು ಹೇಳ್ತಾರೆ ಏಯ್ ಸ್ಟಾಪ್, ಆ ತರ ಎಲ್ಲ ಮಾಡಬಾರ್ದು ನೀವು, ಅವ್ರಿಗೆ ಅವರೆಲ್ಲ ಶಾರ್ಟ್ ಲಿಂಕ್ಸ್ ಎಲ್ಲ ಕರಿಬಾರ್ದು, ಹಂಗೆಲ್ಲ ಕರಿಬಾರ್ದು ಅಂತ, ಅವರೆಲ್ಲ ಕ್ಯೂಟ್ ಹ್ಯೂಮನ್ಸ್ ಅಂತ ಎಲ್ಲ ಅವ್ರು ಹೇಳ್ತಾರೆ. ಅದಕ್ಕೆ ಆಮೇಲೆ ಅವರು ಸಾರಿ ಅಂತ ಅವರೆಲ್ಲ ನಿಂಗೆ ಮತ್ತೆ ತಲೆ ಬಗ್ಸ್ಕೊಂಡು ಸಾರಿ ಅಂತ ಹೇಳ್ತಾನೆ. ಆಮೇಲೆ ನೀವೆಲ್ಲ ವಾರಿಯರ್ಸ್ ಈ ತರ ಎಲ್ಲ ಮಾಡ್ತಾರ ಅಂತೆಲ್ಲ, ನೀವು ಬ್ರಾಟ್ಸ್ ಅಂದ್ರೆ ಝೋರೋ ಬ್ರಾಟ್ ಅನ್ಬಿಡ್ತಾನೆ ಆ ಹುಡುಗರಿಗೆಲ್ಲ. ಏಯ್ ನೀವು ಬ್ರಾಟ್ ಎಲ್ಲ ಅನ್ನಂಗಿಲ್ಲ ನಮ್ಗೆಲ್ಲ ಅಂತ, ಅವೆಲ್ಲ ತುಂಬಾ ಕೆಟ್ಟ ಪದಗಳು, ಅವೆಲ್ಲ ಅನ್ಬಾರ್ದು ಅಂತ ಹುಡುಗರು ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಊಸಪ್ ಎಲ್ಲ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾನೆ. ಏಯ್ ಪರವಾಗಿಲ್ಲ, ನೀವು ನನ್ಗೆ ಎಲ್ಲ ಶಾರ್ಟ್ ಲಿಂಕ್ಸ್ ಅಂತ ನಾವೆಲ್ಲ ಚಿಕ್ಕ ಹ್ಯೂಮನ್ಸ್ ಅಂತೆಲ್ಲ ಕರೀಬಹುದು, ಏನ್ ತೊಂದ್ರೆ ಇಲ್ಲ, ಯಾಕಂದ್ರೆ ನೀವು ಮುಂದೆ ದೊಡ್ಡವರಾಗಿ ನೀವು ಪೈರೇಟ್ಸ್ ಎಲ್ಲ ಆಗಿ ಸೀಗೆಲ್ಲ ಇಳಿದ್ಬಿಟ್ಟು ಎಲ್ಲ ಧ್ವಂಸ ಮಾಡ್ತಿರಲ್ಲ ನೀವು ಬ್ರೇವ್ ವಾರಿಯರ್ಸ್ ತರ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಫೈಟಾ ವಾರಿಯರ್ ಅದೆಲ್ಲ ಸಿಕ್ಕಾಬಟ್ಟೆ ಡೇಂಜರಸ್, ನಾವೆಲ್ಲ ಮಾಡಲ್ಲಪ್ಪ ಅಂತ ಹೇಳ್ತಾನೆ. ಶಾಕ್ ಆಬ್ವಿಯಸ್ಲಿ. ನೀವು ನನ್ನ ಬಾಸ್ಟರ್ಡ್ ಅಂತೆಲ್ಲ ಕರಿಬಾರ್ದು ಅಂತ ಹುಡುಗರೆಲ್ಲ ಹೇಳ್ತಾರೆ. ಜೋರು ಯಾವತ್ತ ಒಂದಾದ್ರು ಒಂದು ಪದ ಹೇಳ್ತಾನೆ ಅವನೇ. ಅದು ಏನಾದ್ರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ ಎಲ್ಲರೂ. ಆದ್ರೆ ಇವಾಗ ಮೇನ್ ಇಂಪಾರ್ಟೆಂಟ್ ಏನ್ ವಿಷಯ ಅಂದ್ರೆ, ಇವಾಗ ನಾವೆಲ್ಲ ಅನ್ಕೊಂಡಿದ್ದು ಎಲ್ಬಾಫು ಒಂದು ಬ್ರೇವ್ ವಾರಿಯರ್ ಚೈಲ್ಡ್ ನ ಬಿಲ್ಡ್ ಮಾಡೋ ಒಂದು ಐಲ್ಯಾಂಡ್ ಅಂತ. ಆದ್ರೆ ಇಲ್ಲಿರೋ ಮಕ್ಕಳನ್ನ ನೋಡ್ತಾ ಇದ್ರೆ ಆ ಬ್ರೇವ್ ವಾರಿಯರ್ ಮುಂದೆ ನಮ್ಗೆ ಬರ್ತಾ ಹೋಗುತ್ತೆ ಏನೇನ್ ವಿಷಯನ ಅಂತ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ, ಅವ್ರು ಬ್ರೇವ್ ವಾರಿಯರ್ ಯಾಕೆ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ ಅಂತ. ಅದೆಲ್ಲ ಸಿಕ್ಕಾಪಟ್ಟೆ ಡೇಂಜರಸ್, ಅದೆಲ್ಲ ತುಂಬಾ ಹಿಂದೆ ನಡೆದಿತ್ತು, ಇವಾಗೇನಲ್ಲ ಅದೆಲ್ಲ ಓಲ್ಡ್ ಫ್ಯಾಷನ್ಡು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಇವಾಗ ನಮ್ಗೆಲ್ಲ ಹುಡುಗರೆಲ್ಲ ಮಾತಾಡೋದು ಕೇಳಿಸ್ತಲ್ಲ, ಇವಾಗ ನಮ್ಗೆ ಸಡನ್ ಆಗಿ ವಾಯ್ಸ್ ಬರುತ್ತೆ, ಒಂದು ದೊಡ್ಡ ಯಾರೊಬ್ರು ಅಡಲ್ಟ್ ಮಾತಾಡ್ತಿರೋ ತರ ವಾಯ್ಸ್ ಬರುತ್ತೆ. ಅದೆಲ್ಲ ಹಳೆ ಕಾಲದಲ್ಲಿ ಇತ್ತು ಅಂತ ಒಂದು ವಾಯ್ಸ್ ಬರುತ್ತೆ. ಏನಿದು ಇದೆ ಸಡನ್ ಆಗಿ ಇವರೆಲ್ಲ ಚಿಕ್ಕ ಹುಡುಗರಾಗಿದಾರಲ್ಲ, ಇದೇ ದೊಡ್ಡವ್ರ ತರ ಮಾತಾಡ್ತಾರೆ, ಆ ಕಡೆ ನೋಡ್ತಾರೆ. ಆಮೇಲೆ ಆ ಹುಡುಗರೆಲ್ಲ ಹೇಳ್ತಾರೆ ಸ್ವಲ್ಪ ಕೆಳಗಡೆ ನೋಡಿ ನೀವ್ ಎಲ್ಲಿ ನಿಂತಿದ್ದೀರಾ ಅಂತ ನೋಡ್ತಾರೆ. ಏನಪ್ಪ ಆಗಿರೋದು ಆಕ್ಚುಲಿ ಅಂದ್ರೆ ಸ್ಟ್ರಾಯ್ಡ್ಸ್ ಅಂದ್ರೆ ಲೂಫಿ ಉಸಪ್ಪು ಝೋರೆಲ್ಲ ಓಡ್ಕೊಂಡ್ ಬರ್ತಾ ನೀಟಾಗಿ ಗಮನಿಸಿಲ್ಲ. ಹೆಂಗ್ ಗಮನಿಸಿಲ್ಲ ಅಂತ ನನಗಂತೂ ಅರ್ಥ ಆಗಿಲ್ಲ, ಸರಿನಾ. ಎಲ್ಲ ಓಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ಒಬ್ರು ರೆಸ್ಟ್ ತಗೋತಾ ಇರ್ತಾರೆ, ಟ್ರೀ ಹತ್ರ ಹೊಡ್ಕೊಂಡು ಮಲ್ಕೊಂಡು ನ್ಯಾಪ್ ತಗೋತಾ ಇರ್ತಾರೆ. ಆ ನ್ಯಾಪ್ ತಗೊಳ್ತಾ ಇರೋದು ಯಾರಪ್ಪ ಅಂದ್ರೆ ಇಟ್ಸ್ ರಿಪ್ಲಿ. ಫೈನಲ್ ನಮ್ಗೆ ಹೆಸರು ಗೊತ್ತಾಯ್ತು ಯಾರು ಅಂತ. ನಾವು ನೋಡಿದ್ವಿ ರಿಪ್ಲಿನ, ಸರಿನಾ. ರಿಪ್ಲಿ ಕೆಳಗಡೆ ನಾವು ಹೊರಡೆ ಬಾಲಲ್ಲಿ ಯಾರೋ ಕಾಲಿನ್ ಕರ್ಕೊಂಡ್ ಬಂದಿದ್ದಲ್ಲ, ಅವ್ನಿಗೆ ಫೇವ್ರೇಟ್ ತಿಂಡಿ ಎಲ್ಲ ಮಡಗಿದೀನಿ ಅಂತ ಬಾಟ್ನಲ್ಲಿ ಹೇಳಿದ್ದಲ್ಲ, ಅವಳನ್ನ ಇವಾಗ ರಿಪ್ಲಿಗೆ ಫೇವ್ರೇಟ್ ತಿಂಡಿ ಎಲ್ಲ ಗೊತ್ತಾಯ್ತು. ಇವಾಗ ರಿಪ್ಲಿ ಯಾರು ಅಂತ ಗೊತ್ತಾಯ್ತು. ಅವಳು ಇವಾಗ ನ್ಯಾಪ್ ಎಲ್ಲ ತಗೊಂಡಿದ್ದಾಳೆ, ನೋಡಕ್ ಮಾತ್ರ ಚೆನ್ನಾಗಿದ್ದಾಳೆ. ಅವಳಿಗೆ ನೀವು ಗಾಡ್ ಆಫ್ ವಾರ್ ನೋಡಿದ್ರೆ ಅದ್ರ ಮೇನ್ ಕ್ಯಾರೆಕ್ಟರ್ ಅಲ್ಲಿ ಫುಲ್ ಹಿಂಗೆಲ್ಲ ಇದೆಲ್ಲ ಮಾಡ್ತಿತ್ತಲ್ಲ, ರೆಡ್ 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 ಅದೇ ತರನೇ ರಿಪ್ಲಿಗೂ ಕೂಡ ಪೂರ್ತಿ ಬಾಡಿ ರೆಡ್ ಲೈನ್ ಪೂರ್ತಿ ಇದೆ, ಕಣ್ಣಿಂದ ಸಕ್ಕದಾಗ ಕಾಣಿಸ್ತಿದ್ದಾಳೆ, ಮುಖ ಮಾತ್ರ ಎಲ್ಲ ಒಳ್ಳೆ ವಾರಿಯರ್ ತರನೇ ಕಾಣಿಸ್ತಾ ಇರೋದು. ಇವಳು ಇವಾಗ ರಿಪ್ಲಿ ಯಾರಪ್ಪ ಅಂದ್ರೆ ಬಯಾಲಜಿ ಟೀಚರ್. ಹೌದು, ವಾಲ್ರಸ್ ಸ್ಕೂಲ್, ಎಲ್ಬಾಫ್ ವಾಲ್ರಸ್ ಸ್ಕೂಲ್ ಅಲ್ಲಿ ಇವಾಗ ರಿಪ್ಲಿ ಆಗಿರೋದು ಬಯಾಲಜಿ ಟೀಚರ್. ಅವ್ರು ಹೇಳ್ತಾನೆ ನೀಟಾಗಿ, ಅವರೆಲ್ಲ ಇವಾಗ ಎಲ್ಲ ರಿಪ್ಲಿ ಮೇಲೂ ಎಲ್ಲ ಕುತ್ಕೊಂಡ್ಬಿಟ್ಟವ್ರೆಲ್ಲ, ಅವ್ರು ಮಲಿಕೊಂಡಿದ್ರೆ ಅವ್ರ ಮೇಲೆಲ್ಲ ಕುತ್ಕೊಂಡ್ಬಿಟ್ಟವ್ರೆ. ಆಮೇಲೆ ಎಲ್ಲರೂ ಶಾಕ್ ಆಗುತ್ತೆ, ನಾವು ಈ ಜೈಟ್ ಮೇಲೆ ಹೆಂಗಪ್ಪ ಬಂದ್ವಪ್ಪ, ಸಾರಿ ನಿಮ್ ನೋಡ್ಲಿಲ್ಲ ನಾವು ಅಂತ ಹೇಳ್ತಾನೆ. ಅದಕ್ಕೆ ರಿಪ್ಲಿ ಹೇಳ್ತಾನೆ ಅದೆಲ್ಲ ಏನ್ ಟೆನ್ಷನ್ ಇಲ್ಲ, ನೀವು ಏನದು ಫೆದರ್ ಪುಕ್ಕದ ಅಷ್ಟು ವೆಯ್ಟು ಇಲ್ಲ, ನೀವು ನನ್ಗೆ ಅನಿಸ್ತಿಲ್ಲ, ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವಳು ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತಾನೆ. ನೀವೇನಂತ ಇದ್ದೀರಾ ವಾರಿಯರ್ಸ್, ಬ್ರೇವ್ ವಾರಿಯರ್ಸ್ ಅಂತಾರ ಅಂತ, ಅದೆಲ್ಲ ತುಂಬಾ 100 ವರ್ಷದಿಂದ ಮುಂಚೆ ಆತರ ಇತ್ತು, ಇವಾಗೆಲ್ಲ ಯಾರು ಆತರ ಇಲ್ಲ. ಇವಾಗೆಲ್ಲ ನಾವೆಲ್ಲ ಎಜುಕೇಶನ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದೀವಿ, ಎಜುಕೇಶನ್ ನ ನಾವು ಜಾಸ್ತಿ ಮೇನ್ ಪ್ರಯಾರಿಟಿ ಆಗಿ ತಗೋತಾ ಇದೀವಿ, ವಾರಿಯರ್ಸ್ ಗಿಂತ ಫೈಟ್ ಆಡೋದಕ್ಕಿಂತ ಎಜುಕೇಶನ್ ಮೇಲೆ ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳ್ತಾನೆ. ಅಂದ್ರೆ ತುಂಬಾ ವರ್ಷದಿಂದ ಜನರೇಷನ್ ಟು ಜನರೇಷನ್ ಸಿಕ್ಕಾಪಟ್ಟೆ ಚೇಂಜ್ ಆಗ್ತಿರ್ತಾರಲ್ವಾ, ಅದೆಲ್ಲ ಬ್ರೇವ್ ವಾರಿಯರ್ಸ್ ಎಲ್ಲ ಏನೋ ನಾವು ಬೇರೆ ದೇಶಗಳ ಜೊತೆ ಎಲ್ಲ ಒಳ್ಳೆ ಒಡನಾಟ ಇಟ್ಕೋಬೇಕು, ಒಳ್ಳೆ ಟ್ರೇಡ್ಸ್ ನ ಮಾಡ್ಬೇಕು, ಅವ್ರ ಜೊತೆ ಯುದ್ಧ ಎಲ್ಲ ಮಾಡಬಾರ್ದು ಅವ್ರ ಮೇಲೆ ಅಂತೆಲ್ಲ ನಮ್ಗೆ ನಮ್ಮ ಕಿಂಗ್ ರಾಜ ಯುದ್ಧ ಎಲ್ಲ ಮಾಡಬಾರ್ದು, ಅದೆಲ್ಲ ನಾವು ಒಳ್ಳೆ ಸಂಬಂಧ ಇಟ್ಕೋಬೇಕು ಬೇರೆ ಕಂಟ್ರೀಸ್ಗಳ ಜೊತೆ ಅಂತ ನಮ್ಗೆ ರಾಜ ಕಿಂಗ್ ಹೆರಾಲ್ಡ್ ಎಲ್ಲ ರೆವಲ್ಯೂಷನರ್ ಆಗಿ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀವಿ, ಇದೆಲ್ಲ ಟ್ರೆಡಿಷನ್ ಅಂತ ಅವ್ರು ಹೇಳ್ತಾರೆ. ಎಲ್ಲರಿಗೂ ಶಾಕು. ಆಮೇಲೆ ರಿಪ್ಲಿ ಅವಳನ್ನ ಮಾತಾಡ್ತಾನೆ, ಅವ್ರನ್ನೆಲ್ಲ ಕೈ ಮೇಲೆ ಕೂರಿಸ್ಕೊಂಡು ಹಿಂಗ್ ಎತ್ತಿಳಿದ್ಬಿಟ್ಟು ವೆಲ್ಕಮ್ ಟು ಎಲ್ಬಾಫ್ ಸ್ಟ್ರಾ ಹ್ಯಾಟ್ಸ್ ಅಂತ ಮತ್ತೆ ಅವಳು ವೆಲ್ಕಮ್ ಮಾಡ್ತಾಳೆ. ಆಮೇಲೆ ಲೂಫಿನ ನೀಟಾಗಿ ಕೇಳಿದ ಉಸಪ್ಗೆ ಕಿಂಗ್ ಹೆರಾಲ್ಡ್ ಬಗ್ಗೆ ಕೇಳಿದ ತಕ್ಷಣ ಶಾಕು.
ಕಿಂಗ್ ಹೆರಾಲ್ಡ್ ಯಾರಪ್ಪ ಅಂತ ಅವನಿಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಅವ್ನು ಬ್ರೇವ್ ವಾರಿಯರ್ ಆಗ್ತಾ ಇರೋದು ಬೇಕಾಗಿತ್ತಲ್ಲ, ಇವಾಗ ಅವನಿಗೆ ಎಜುಕೇಶನ್ ನ ಪೂರ್ತಿ ಇದ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಅವ್ನಿಗೆ ಶಾಕ್ ಆಗುತ್ತೆ. ಕಿಂಗ್ ಹೆರಾಲ್ಡ್ ಬಗ್ಗೆ ತಿಳ್ಕೊಬೇಕು ಅಂತ ಅವನಿಗೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ, ಆಮೇಲೆ ಅಲ್ಲಿರೋ ಮಕ್ಕಳಿಗೆ ರಿಪ್ಲಿ ಹೇಳ್ತಾಳೆ, ಇವ್ರಿಗೆಲ್ಲರೂ ನಮ್ಮ ಸ್ಕೂಲ್ ಅರೌಂಡ್ ಎಲ್ಲ ತೋರಿಸಿ ಇವ್ರಿಗೆ ಅಂತ ಹೇಳ್ತಾನೆ. ಆಮೇಲೆ ಮೆಕ್ಕಿದ ಉಸಪ್ಪು ಮತ್ತೆ ನಾವು ರಾಬಿ ಉಸಪ್ಪು ಮತ್ತೆ ಝೋರೋನು ಜೈಂಟ್ ಚಿಲ್ಡ್ರನ್ಗಳು ಎತ್ಕೊಂಡ್ಬಿಟ್ಟು ಹಿಂಗೆಲ್ಲ ಅಂತ ಹಿಂಗೆ ಎತ್ಕೊಂಡು ಎಲ್ಲ ಮಾತಾಡ್ತಾರೆ, ಪ್ರಾಣಿಯಾಗಿ ಹೇಳ್ತಾನೆ. ಆಮೇಲೆ ರಿಪ್ಲಿ ಒಂದು ಮೇನ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾಳೆ, ಏನಪ್ಪಾ ಅಂದ್ರೆ ರಿಪ್ಲಿಗೆ ಅವಳು ಬೌಂಟಿ ಪೋಸ್ಟರ್ ಅಲ್ಲಿ ಬಂದಿತ್ತಲ್ಲ, ಲೂಫಿದು ಪೋಸ್ಟರ್ ಯಾವುದೋ ಒಂದು ಗೇರ್ 5 ಅಲ್ಲಿ ಇರೋದು, ವೈಟ್ ಫಾರ್ಮ್ ಅಲ್ಲಿ ಇರೋದು. ಅದೇ ತರನೇ ಕ್ಯಾಪ್ಟನ್, ಮಿಸ್ಟರ್ ಕ್ಯಾಪ್ಟನ್, ನಾನು ನಿಮ್ಮನ್ನ ವೈಟ್ ಫಾರ್ಮ್ ಅಲ್ಲಿ ನೋಡಿದ್ದೆ, ಅದೇ ತರನೇ ನೀವು ಇರ್ತೀರ ಅನ್ಕೊಂಡೆ ಅಂತಂದ್ರೆ, ಇಲ್ಲ ಅದ್ರಲ್ಲಿ ನಾನು ತುಂಬಾ ಫ್ರೀಯೆಸ್ಟ್ ಆಗಿರ್ತೀನಿ, ನಾನು ತುಂಬಾ ಸ್ವತಂತ್ರವಾಗಿರ್ತೀನಿ ಆ ಫಾರ್ಮ್ ಅಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಅಂತ ಹೇಳ್ತಾನೆ. ಅವ್ರಿಗೆ ನೀಟಾಗಿ ಅರ್ಥ ಆಗಿಲ್ಲ, ಯಾಕಂದ್ರೆ ಮೇ ಬಿ ಅದು ಎಲ್ಬಾಫ್ಗೆ ಕನೆಕ್ಟ್ ಆಗಿರ್ಬೇಕು. ಯಾಕಂದ್ರೆ ಸನ್ ಗಾಡ್ ಅಂತ ಎಲ್ಲರೂ ಮೆನ್ಷನ್ ಮಾಡ್ತಿದ್ದಾರೆ. ಲೂಫಿನೇ ಆಕ್ಚುಲಿ ಸನ್ ಗಾಡ್ ಅಂತ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಎಲ್ಲರೂ ಖುಷಿ ಪಡ್ತಾರ, ಇಲ್ಲ ಬೇಜಾರ್ ಪಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಒಂಥರ ಸನ್ ಗಾಡ್ ನ ವ್ಯೂ ಮಾಡ್ತಾರೆ. ಇವಾಗಲೇ ನಮ್ಗೆ ಚಾಪ್ಟರ್ ಅಲ್ಲಿ ಎಷ್ಟೊಂದು ಸನ್ ಗಾಡ್ಸ್ ಬಂದ್ಬಿಟ್ಟಿದ್ದಾರೆ ಗೊತ್ತು. ಆದ್ರೆ ರೋಡು ಅವನು ಸನ್ ಗಾಡ್ ಅಂತ ಅನ್ಕೊಂಡ, ಲೋಕಿನೂ ಸನ್ ಗಾಡು, ಆಮೇಲೆ ಬಾನಿನೂ ಸನ್ ಗಾಡ್ ತರ ಆಡ್ತಾರೆ. ಸೊ ಸುಮ್ಮಚ್ಚಿ ಎಲ್ಲಾರು ಸನ್ ಗಾಡ್ ಅಂತಿದ್ದಾರೆ. ಇವಾಗ ಎಲ್ಬಾಫ್ಗೂ ಮತ್ತೆ ಸನ್ ಗಾಡ್ಗೂ ಸಿಕ್ಕಾಪಟ್ಟೆ ಕನೆಕ್ಷನ್ಸ್ ಇರುತ್ತೆ. ಅದೆಲ್ಲ ನಮ್ಗೆ ಹೋಗ್ತಾ ಮುಂದೆ ಗೊತ್ತಾಗುತ್ತೆ. ಆಮೇಲೆ ಹೋಗ್ತಾ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗೋದು ಏನಪ್ಪಾ ಅಂದ್ರೆ, ರಿಪ್ಲಿನೇ ಲಾಸ್ಟ್ ಜನರೇಷನ್ ಬರೀ ವಾರಿಯರ್ ಆಗಿ ಹೆಂಗ್ ಮಾಡ್ತಿದ್ರು, ಟ್ರೈನಿಂಗ್ ಎಲ್ಲ ಮಾಡಿದ್ರು, ಅವಳೇ ಲಾಸ್ಟ್ ಜನರೇಷನ್ ಆತರ ಆಗ್ತಾ ಇದ್ದು. ಅವಳಿಗಿಂತ ಬಂದಂತ ಮುಂದೆ ಜನರೇಷನ್ ಎಲ್ಲ ಜಾಸ್ತಿ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಅವಳದೇ ಲಾಸ್ಟ್ ಜನರೇಷನ್ ಅನ್ಕೊಂಡ್ರೆ ಸುಮಾರು 100 ವರ್ಷದಿಂದ ಮಾತ್ರ ಜಾಸ್ತಿ ಎಲ್ಲರೂ ಎಲ್ಬಾಫ್, ಡೋರಿ, ಬ್ರೋಗಿ, ಕಿಂಗ್ ಹೆರಾಲ್ಡ್ ಇದ್ದ ಕಾಲದಲ್ಲಿ ಸ್ವಲ್ಪ ಇತ್ತು ಅಂತ ಅನ್ಸುತ್ತೆ. ಕಿಂಗ್ ಹೆರಾಲ್ಡ್ ಹೋಗ್ತಾ ಅದನ್ನ ಶಿಫ್ಟ್ ಮಾಡಿ ನಾವು ವಾರಿಯರ್ ಫೈಟಿಂಗ್ ಗಿಂತ ನಾವು ಜಾಸ್ತಿ ಎಜುಕೇಶನ್ ಮೇಲೆ ಗಮನ ಕೊಡಬೇಕು ಅಂತ ಅವರು ಮಿಸ್ಟರ್ ಸಾಲ್ ಎಲ್ಲ ಸೇರ್ಕೊಂಡು ಸ್ಕೂಲ್ನ ಓಪನ್ ಮಾಡಿರ್ಬೋದು, ಎಜುಕೇಶನ್ ಮೇಲೆ ಜಾಸ್ತಿ ಕೊಟ್ಟಿರ್ಬೋದು. ಆಮೇಲೆ ನಾವು ಇಷ್ಟೆಲ್ಲ ವಿಷಯ ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಲೈಬ್ರರಿ ಹತ್ರ ಬರ್ತೀವಿ. ಲೈಬ್ರರಿನ ಪೂರ್ತಿ ವ್ಯೂ ಔಟ್ ಸೈಡ್ ಇಂದ ಸಖತ್ತಾಗಿದೆ ಲೈಬ್ರರಿ ಮಾತ್ರ. ಲೈಬ್ರರಿ ಹತ್ರ ನಡ್ಕೊಂಡು ಹೋಗ್ತಾ ಇದಾರೆ ಎಲ್ಲರೂ. ಲೈಬ್ರರಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನಮ್ಗೆ ಅವ್ರು ಹೇಳ್ತಾರೆ, ಯಾರು ಮಿಸ್ಟರ್ ಸೋಲ್ ಹೇಳ್ತಾರೆ, ಸೋಲ್ ನಿಂಗೆಲ್ಲ ವಿಷಯ ಗೊತ್ತಾಗೋದು ಹಾಗೆ ಅಂತ ಕೇಳ್ತಾನೆ. ಆ ರಾಬಿನ್ ಹೇಳ್ತಾನೆ, ಹೌದು ನಾನು ಎಗ್ ಹೆಡ್ ಇಂದ ಬರ್ಬೇಕಾದ್ರೆ ತಪ್ಪಿಸ್ಕೋಬೇಕಾದ್ರೆ ಎಲ್ಲ ವಿಷಯ ತಿಳ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಶಾಖ ಎಲ್ಲ ಹೇಳಿರ್ತಾನಲ್ಲ, ಆ ವ್ಯವಹಾರದಲ್ಲಿ ಸಾಲ್ ಇನ್ನೂ ಜೀವಂತವಾಗಿದ್ದಾನೆ, ಅಲ್ಲಿರೋ ಬುಕ್ಸ್ ಎಲ್ಲ ತಗೊಂಡು ಎಲ್ಬಾಫ್ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾನ. ಅದೇ ತರನೇ ಹೇಳ್ತಾನೆ ಯಾರು ಸಾಲನು ಅದೇ ಅಲ್ಲಿ ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಹೌದು, ನಾನು ಮತ್ತೆ ಹೈರುದ್ದೀನ್ ಮತ್ತೆ ಅದರ್ಸ್ ಎಲ್ಲ ಮಿಕ್ತವರೆಲ್ಲ ಹೋಗ್ಬಿಟ್ಟು ವ್ಯವಹಾರದಲ್ಲಿ ಇದ್ದಂತ ಪ್ರತಿಯೊಂದು ಬುಕ್ ತಂದಿದೀವಿ, ಇಲ್ಲಿಗೆ ಸರ್ವೈವ್ ಆಗಿತ್ತು ಅದೆಲ್ಲ ಬುಕ್ ಇಲ್ಲಿ ತಂದು ಈ ಲೈಬ್ರರಿಲಿ ಸ್ಟೋರೇಜ್ ಮಾಡಿದೀವಿ ಅಂತ ಹೇಳ್ತಾನೆ. ಆಮೇಲೆ ಅದ್ರ ಜೊತೆಗೇನೆ ರಾಬಿನ್ ಹೋಗ್ತಾ ಇರ್ಬೇಕಾದ್ರೆ ಅವಳ ಕೈಯಲ್ಲಿ ಒಂದು ಬುಕ್ ಇಟ್ಕೊಂಡಿರ್ತಾಳೆ. ಸರಿ, ಬುಕ್ ಇಟ್ಕೊಂಡಿರ್ತಾಳೆ. ಹೋಗ್ತಾ ಇರ್ಬೇಕಾದ್ರೆ ಅವ್ನು ನೀಟಾಗಿ ಮೆನ್ಷನ್ ಮಾಡಿ ಹೇಳ್ತಾನೆ, ರಾಬಿನ್ ನೀನು ಹುಷಾರು, ನಿನ್ ಬುಕ್ ನ ನೀನ್ ನೋಡ್ಕೋಬೇಕು ಇವಾಗ ಒಳಗಡೆ ಹೋದ ತಕ್ಷಣ ಅಂತ ಹೇಳ್ತಾನೆ. ಏನಿದು ಅಂತ ಇನ್ನು ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕನ್ಫ್ಯೂಷನ್ ಆಗಿ ಹೋಗ್ತಾರೆ. ಅವ್ರು ಇನ್ನೇನು ಬಾಗಿಲ ಒಳಗಡೆ ಸ್ಟೆಪ್ ಆಗಿದ ತಕ್ಷಣ ಬುಕ್ಕು ರಾಬಿನ್ ಕೈಯಲ್ಲಿ ಏನ್ ಇಟ್ಕೊಂಡಿದ್ದು ಬುಕ್ಕು, ಆ ಬುಕ್ಕು ಜೈಗ್ಯಾಂಟಿಕ್ ಫಾರ್ಮ್ ಆಗುತ್ತೆ. ಎಲ್ಬಾಫ್ ವಾರಿಯರ್ ಅವ್ರ ಸೈಜ್ಗೆ, ಎಲ್ಬಾಫ್ ಜೈಂಟ್ ಸೈಜ್ಗೆ ಬುಕ್ಕು ಟರ್ನ್ ಆಗ್ಬಿಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಆಮೇಲೆ ನಾವು ಇನ್ನ ಒಳಗಡೆ ಹೋಗಿ ನೋಡ್ತೀವಿ. ಒಳಗಡೆ ಹೋಗಿ ನೋಡಿದ ತಕ್ಷಣ ಮತ್ತೆ ವೆಲ್ಕಮ್ ಟು ದಿ ಮಿಸ್ಟೀರಿಯಸ್ ಔಲ್ ಲೈಬ್ರರಿ ಅಂತ ಹೇಳ್ತಾನೆ. ಲೈಬ್ರರಿ ಮಾತ್ರ ಒಳಗಡೆಗೆ ನಾವ್ ಹೆಂಗೆ ಲೈಬ್ರರಿ ಯೂಸ್ ಮಾಡ್ತೀವಿ, ಒಂದ್ ಸ್ಟೇರ್ ಇನ್ನೊಂದ್ ಸ್ಟೇರ್ ಆ ತರ ಲೈಬ್ರರೀಸ್ ಎಲ್ಲ ಬುಕ್ಸ್ ಎಲ್ಲ ಇಕ್ಕಿರ್ತಾರೆ, ಆ ತರ ಇಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿಂದ ಬುಕ್ ಒಂದು ಶೆಲ್ಫ್ ಇದೆ, ಇಲ್ಲಿಂದ ಒಂದು ಬುಕ್ ಇದೆ, ಮೇಲ್ಗಡೆ ಒಂದು ದೊಡ್ಡದು ಔಲ್ ಕೂತಿದೆ. ನೀವು ಅವತಾರ ನೋಡಿದ್ರೆ, ಅವತಾರಲ್ಲಿ ನಿಮ್ಗೆ ಆನಿಮೆ ನೋಡಿದ್ರೆ ಅದ್ರಲ್ಲಿ ಗೊತ್ತಿರುತ್ತೆ ಔಲ್ ಯಾರು ಅಂತ. ಆ ಔಲ್ ತರನೇ ಇಲ್ಲೂ ಒಂದು ಔಲ್ ಕೂತಿದೆ, ಮತ್ತೆ ಅದು ನಿದ್ದೆ ಮಾಡ್ತಾ ಇದೆ ಅವಳು. ಸರಿನಾ, ಅವನೆಲ್ಲ ನೀಟಾಗಿ ಹೇಳ್ತಾನೆ, 22 ವರ್ಷದಿಂದ ಯಾವ್ಯಾವ ಬುಕ್ ಇತ್ತೋ ಎಲ್ಲಾ ಬುಕ್ಕು ಒಹರ ಇಂದ ಇಲ್ಲಿಗೆ ತಂದಿದೀವಿ ನಾವು. ಒಂದು ಬುಕ್ಕು ಮಿಸ್ ಮಾಡಿರೋ ನಾವು, ಬರೋ ಎಲ್ಲಾ ಬುಕ್ಕು ಇಲ್ಲಿ ತಂದಿದೀವಿ ಅಂತ. ರಾಬಿನ್ ಅವಳು ನೆನೆಸ್ಕೋತಲ್ಲ, ಅವಳು ಪ್ರೊಫೆಸರ್ ಎಲ್ಲ ಹೇಳ್ತಾ ಇದ್ದೀನಿ ನಿನ್ಗೆ ಓದಕ್ಕೆ ಇಷ್ಟನ, ಆ ಥರ ಎಲ್ಲ ರೀಕಾಲ್ ಮಾಡ್ಕೋತಾರ ಅವಳದು. ಸರಿನಾ, ಆಮೇಲೆ ಸಾಲ್ ಹೇಳ್ತಾನೆ, ನಾ ಇದೆಲ್ಲ ನಿನ್ ತೋರಿಸ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ, ಇದೆಲ್ಲ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ ಅಂತ ಸಾಲ್ವ್ ಖುಷಿ ಪಡ್ತಾನೆ. ಇವಾಗ ನಮ್ಗೆ ಬುಕ್ಕು ಹೇಗೆ ಜೈಂಟಿಫೈ ಆಗುತ್ತೆ ಅನ್ನೋದು ನಂಗೆ ಇನ್ನೂ ಡೌಟ್ ಇದೆ. ಇದನ್ನ ಡೆವಿಲ್ ಫ್ರೂಟ್ ಪವರ್ ಇಲ್ಲ ಅವಳು ಕೂತಿದೆಯಲ್ಲ ಅವಳು ಏನಾರ ಮಾಡ್ತಾ ಇರ್ಬೋದು, ಅದಕ್ಕಿಂತ ಶಕ್ತಿ ಇದೆಯಾ, ಇಲ್ಲ ಇದೊಂದು ಮ್ಯಾಜಿಕ್ ಪವರ್? ನನಗಂತೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಈ ಬುಕ್ಕು ಹೇಗೆ ಜೈಗಂಟಿಫೈಡ್ ಆಯ್ತು ಅಂತ. ಮೋಸ್ಟ್ಲಿ ಯಾರು ಡೆವಿಲ್ ಫ್ರೂಟ್ ಇರ್ಬೋದು, ಆದ್ರೆ ಸಾಲ್ ಅಂಡ್ ಡೆವಿಲ್ ಫ್ರೂಟ್ ಯೂಸ್ ಮಾಡಲ್ಲ ಜೈಂಟಿಂಗ್. ಆದ್ರೆ ಲೈಬ್ರರಿ ಒಳಗಡೆ ಯಾಕೆ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬಹುದು, ಎಲ್ಲಾ
ನಾರ್ಮಲ್ ಹ್ಯೂಮನ್ ಸೈಜ್ ಬಂದಿದಂತ ನ್ಯೂಸ್ ಪೇಪರ್ಸು, ಫೋಟೋಸು, ಬೌಂಟಿನು ಎಲ್ಲಾನು ಅವರು ಈ ಲೈಬ್ರರಿ ಒಳಗಡೆ ತಂದುಬಿಟ್ಟು ಓದ್ತಾರೆ ಅಂತ. ಯಾಕಂದ್ರೆ ನಾರ್ಮಲ್ ಫ್ಯಾನ್ಸ್ ಅಲ್ಲಿ ಅದೇ ಜಾಸ್ತಿ ಕ್ವಶನ್ ಇದ್ದಿದ್ದು. ಇವರೆಲ್ಲ ಹ್ಯೂಮನ್ ಸೈಜ್ ಪೇಪರ್ನೆಲ್ಲ ಹೆಂಗ್ ಓದ್ತಾರೆ, ಸಿಕ್ಕಾಪಟ್ಟೆ ಪುಟಾಣಿ ಹೆಂಗಿರುತ್ತಲ್ಲ ಅವ್ರಿಗೆ, ಇವ್ರಿಗೆ ಹೆಂಗ್ ಕಾಣಿಸುತ್ತದು ಅಂತೆಲ್ಲ ಯೋಚನೆ ಮಾಡಿರ್ತಾರೆ. ಎಲ್ಬಾಫ್ ಅಲ್ಲಿ ಈ ತರ ಒಂದು ಟೆಕ್ನಾಲಜಿ ಇದೆ, ಆದ್ರೆ ಯಾವ್ದು ಅಂತ ಗೊತ್ತಿಲ್ಲ. ಡೆವಿಲ್ ಫ್ರೂಟ್ ಪವರ್, ಮ್ಯಾಜಿಕ್ ಇಲ್ಲ ಅವಳು ಏನಾರ ಮಾಡ್ತಿದ್ಯಾ ದೇವನಿಗೂ ಗೊತ್ತಿಲ್ಲ. ಒಟ್ನಲ್ಲಿ ಈ ತರ ಒಂದು ಪವರ್ ಇದೆ. ಇವ್ರೇನೇ ಓದಬೇಕು ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಏನೇ ತಿಂದ್ರು ಈ ಲೈಬ್ರರಿ ಒಳಗಡೆ ತಂದ್ಬಿಟ್ಟು ಓದ್ಬೋದು ಅಂತ ನನಗನ್ನಿಸ್ತಾ ಇದೆ. ಒಟ್ನಲ್ಲಿ ಇದಿಷ್ಟಿರೋದು. ಅಲ್ಲೇ ಲೈಬ್ರರಿನೇ ರಾಬಿನ್ ಮತ್ತೆ ಚಾಕೋ ಜೊತೆಗೇನೆ ಬಾನಿ ಮತ್ತೆ ಲಿಲಿತು ಕೂಡ ಆಡ್ ಆಗಿದ್ದಾರೆ. 4 ಜನ ಮಾತ್ರ ಲೈಬ್ರರಿಗೆ ಬಂದಿರೋದು. ಇವರೆಲ್ಲ ನೋಡ್ಬಿಟ್ಟು ಲೈಬ್ರರಿನ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಇಷ್ಟೆಲ್ಲ ಆಯ್ತು. ನನಗೆ ಇವಾಗ ಬುಕ್ ಹೆಂಗ್ ದೊಡ್ಡದಾಯ್ತು ಅಂತ ತಿಳ್ಕೊಬೇಕು ಅಂತ ಸಖತ್ ಇಂಟ್ರೆಸ್ಟ್ ಆಗಿದೆ. ಸರಿನಾ, ಅದ್ರ ಬಗ್ಗೆ ಬರೋಣ. ಆಮೇಲೆ ನೆಕ್ಸ್ಟ್ ನಾವು ಕೆಳಗಡೆ ದಿ ಡೆಡ್ ರೆಲ್ಮ್ಗೆ ಬರ್ತಿದೀವಿ, ದಿ ರೆಲ್ಮ್ ಆಫ್ ಡೆಡ್ಗೆ. ಅಲ್ಲಿ ಇವಾಗ ಆಕ್ಚುಲಿ ಲೋಕಿ ಹತ್ರ ಒಂದು ಡೆಡ್ ಅಂಡ್ ಮುಷಿ ಇದೆ. ಸರಿನಾ, ಅಂತಿಂತ ಡೆಡ್ ಅಂಡ್ ಮುಷಿ ಅಲ್ಲ. ಯಾಕಂದ್ರೆ ಲೋಕಿ ಇರೋದು ಡೆಡ್ ರೆಲ್ಮು, ಅದು ಸಿಕ್ಕಾಬಟ್ಟೆ ಕೋಲ್ಡು, ಸಿಕ್ಕಾಬಟ್ಟೆ ಒಂಥರ ಹಿಮ ಪ್ರದೇಶ ತರನೇ ಇದೆ ಅಲ್ಲಿ. ಸರಿನಾ, ಅಂತ ರೆಲ್ಮ್ ಅಲ್ಲಿ ಯಾವುದೇ ತರದ ಡೆಡ್ ಅಂಡ್ ಮುಷಿ ವರ್ಕ್ ಆಗಲ್ಲ ಅಂತ ಓಡ ಸೆನ್ಸೆ ನಮ್ಗೆ ಮುಂಚೆನೆ ಕ್ಲೂ ಕೊಟ್ಟಿದ್ದಾರೆ ಆಬ್ವಿಯಸ್ಲಿ. ಸರಿನಾ, ಅದಕ್ಕೋಸ್ಕರ ಇವಾಗ ನ್ಯೂ ಡೆಡ್ ಅಂಡ್ ಮುಷಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೌದು ಗಾಯ್ಸ್, ಇಟ್ಸ್ ಡೆಡ್ ಅಂಡ್ ಮುಷಿ. ಏನಪ್ಪ ಅಂದ್ರೆ ಸ್ನೋ ಟ್ರಾನ್ಸ್ಪಾಂಡರ್ ಸ್ನೇಲ್ ಅಂತ. ಇದು ವಾಯ್ಸ್ ರೆಕಗ್ನೇಷನ್ ಆಗುತ್ತೆ, ಮತ್ತೆ ಇದು ಕೋಲ್ಡ್ ರೆಸಿಸ್ಟೆಂಟ್ ಟೈಪ್ ಅಂತ. ಓ ಮೈ ಗಾಡ್, ಕ್ರೇಜಿಯಾಗಿ ಕುಕಿಂಗ್ ಮಾಡ್ತಿದ್ದಾರೆ ಮಾತ್ರ ಓಡ ಸೆನ್ಸೆ. ನನಗಂತ ಹೆವಿ ಖುಷಿ ಆಯ್ತು. ವಾಯ್ಸ್ ಟ್ರಾನ್ಸ್ಪಾಂಡರ್ ಅಂದ್ರೆ ಮಾಮೂಲಿ ಆಕ್ಚುಲಿ ಲೋಕಿನ ಹಿಂಗ್ ಕಟ್ಟಾಕ್ಬಿಟ್ಟಿದ್ದಾರೆ. ಅವ್ನು ನೀಟಾಗಿ ಅದನ್ನ ರಿಸೀವ್ ಮಾಡಿ ಮಾತಾಡಕ್ಕಾಗಿಲ್ಲ, ಯಾರು ಕಾಲ್ ಮಾಡಕ್ಕಾಗಿಲ್ಲ, ಅವ್ನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇದು ವಾಯ್ಸ್ ರೆಕಗ್ನೇಷನ್. ನಾವ್ ಹೆಂಗೆ ಗೂಗಲ್ ಯೂಸ್ ಮಾಡ್ತೀವಿ, ಚಾಟ್ ಜಿಪಿಟಿ ಎಲ್ಲ ಯೂಸ್ ಮಾಡ್ತೀವಿ ವಾಯ್ಸ್ ರೆಕಗ್ನೇಷನ್ ಅಲ್ಲಿ, ಅಂತ ವಾಯ್ಸ್ ಅಸಿಸ್ಟೆಂಟ್ ತರ ವರ್ಕ್ ಆಗುತ್ತೆ ಇದು. ಇಂಥ ಟ್ರಾನ್ಸ್ಪೋರ್ಟರ್ ಸೆಲ್ ಕ್ರೇಜಿ ಆಗಿದೆ. ಅದೊಂಥರ ಮೈ ಮೇಲೆಲ್ಲ ಸ್ವಲ್ಪ ಫರ್ ಎಲ್ಲ ಇದೆ. ಸರಿನಾ, ನೀಟಾಗಿ ಚಳಿ ಎಲ್ಲ ಆಗ್ಬಾರ್ದು ಅಂತ ಆ ತರ ಎಲ್ಲ ಇದೆ ಡೆಡ್ ಅಂಡ್ ಮುಷಿ. ಅದೊಂಥರ ವಾಯ್ಸ್ ರೆಕಗ್ನೇಷನ್. ಲೋಕಿ ಆರಾಮಾಗಿ ಹಿಂಗಿದ್ರು ಅವನು ವಾಯ್ಸ್ ರೆಕಗ್ನೇಷನ್ ಅಲ್ಲಿ ಇಂಥವ್ರು ಕಾಲ್ ಮಾಡಿದ್ರೆ ಮಾಡ್ಬೋದು, ಅಂತ ಕಾಲ್ ಬಂದ್ರೆ ರಿಸೀವ್ ಆಗ್ಬೋದು. ಇವರೇ ಮಾತ್ರ ಹೇಳಿದ ತಕ್ಷಣ, ಕೌಂಟರ್ ಕೊಟ್ಟಿದ ತಕ್ಷಣ ಆ ತರ ಅನಿಸುತ್ತೆ. ಒಟ್ಟಿನಲ್ಲಿ ಡೆಡ್ ಅಂಡ್ ಮುಷಿ ಮಾತ್ರ ಕ್ರೇಜಿ ಆಗಿದೆ. ಸರಿನಾ, ಡೆಡ್ ಅಂಡ್ ಮುಷಿಲಿ ಇವಾಗ ಲೋಕಿ ಒಬ್ಬರ ಜೊತೆ ಮಾತಾಡ್ತಾ ಇದ್ದಾನೆ. ಹೌದು, ಅವನು ಯಾರಿಗೆ ಹೆಂಗೆ ಇರ್ತಾನೆ, ಯಾರು ಇರ್ತಂತ ಏನು ಗೊತ್ತಿಲ್ಲ. ಆ ವ್ಯಕ್ತಿ ಹೆಸರು ಗೊತ್ತಾಗುತ್ತೆ, ಯಾರಪ್ಪ ಅಂದ್ರೆ ಮೋಸ ಅಂತ. ಮೋಸ ಅಂತ, ಕನ್ನಡ ಮೋಸ ಅಲ್ಲ, ಇಂಗ್ಲಿಷ್ ಮೋಸ ಇರ್ಬೋದು, ಇಲ್ಲ ಜಾಪನೀಸ್ ಮೋಸ ಇರ್ಬೋದು, ಗೊತ್ತಿಲ್ಲ. ಒಟ್ಟಲ್ಲಿ ಅವನ ಹೆಸರು ಮೋಸ ಅಂತ. ಮೋಸ ಜೊತೆ ಮಾತಾಡ್ತಿದ್ದಾನೆ, ಆದ್ರೆ ನಮ್ಗೆ ಯಾರು ಅಂತ ಗೊತ್ತಾಗಲ್ಲ. ಆದ್ರೆ ಮಾತಾಡೋ ಟೈಪ್ ಇಂದ ನಾವು ಗೆಸ್ ಮಾಡ್ಬೋದು ಅಷ್ಟೇ. ಫಸ್ಟ್ ಅವ್ರು ಏನ್ ಮಾತಾಡ್ತಿರೋದು ತಿಳ್ಕೊಂಬೋಣ. ಸರಿನಾ, ಮಾತಾಡ್ತಿರೋದು ಬಂದ್ಬಿಟ್ಟು ಮಾತಾಡ್ತಿರೋ ವ್ಯಕ್ತಿ ಹೇಳ್ತಾನೆ, ಲೋಕಿ ನೀನು ಫ್ರೀ ಆಗಿದೆ, ನಾನು ಡಿಸ್ಟರ್ಬ್ ಮಾಡೋದ್ನ ಅಂತ. 6 ವರ್ಷದಿಂದ ಹಿಂಗೆ ಕೂತಿದ್ದೀನಿ, ನಾನ್ ಫ್ರೀ ಆಗಿರೋದೇ, ಇನ್ನೇನು ಫ್ರೀ ಆಗಿರ್ತಾರೆ, ಏನು ಇಲ್ಲ ಕೆಲಸ, ಹೇಳು ಆಬ್ವಿಯಸ್ಲಿ ಅಂತ ಕೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ಲೋಕಿ ಹೇಳ್ತಾನೆ, ಲೋಕಿ ನಿನ್ಗೆ ಆ ಘಟನೆ ನಡೀತಲ್ಲ, ಆ ಘಟನೆ ನಡೆದಿದ್ದರಿಂದನೇ ನಿನ್ಗೆ ಸಿಕ್ಕಾಪಟ್ಟೆ ಮೋಟಿವೇಶನ್ ಬಂದಿತ್ತಲ್ವಾ ಅಂತ. ಹೌದು ಅಂತ. ಅದು ಆ ಘಟನೆ ನಡೆದಾಗಿಂದನೇ ನನ್ಗೆ ಮೋಟಿವೇಶನ್ ಬಂದಿದ್ದು, ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿಂದನೇ ನಾನು ನನ್ನ ಮುಂದಿನ ಏನೇ ಕಷ್ಟ ಬಂದ್ರು ಅದನ್ನ ಎದುರಿಸ್ತಾ ಇರೋದು ಆ ಘಟನೆಯಿಂದನೇ ಅಂತ ಹೇಳ್ತಾನೆ. ಅದಕ್ಕೆ ಲೋಕಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ಹೌದು, ನಾವಿಬ್ರು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಇಂದ ಫ್ರೆಂಡ್ಸ್ ಆಗಿದೀವಿ, ಆದ್ರೆ ಈ ವಿಷಯ ಏನಪ್ಪಾ ಅಂದ್ರೆ ನಾವಿಬ್ರು ಒಬ್ರಿಗೊಬ್ರು ಮೀಟ್ ಆಗಿಲ್ಲ, ಒಬ್ರೊಬ್ರು ಮುಖ ನೋಡಿಲ್ಲ ಅಂತ. ಓಕೆನಾ, ಇಷ್ಟು ಹೇಳ್ತಾನೆ. ಇಷ್ಟು ಹೇಳಾದ್ಮೇಲೆ ನಾನೇನಾದ್ರು ಆ ಜಾಗದಲ್ಲಿ ಇದ್ದಿದ್ರೆ ಅಲ್ಲಿರೋರು ಯಾರನ್ನೂ ನಾನು ಉಳಿಸ್ತಾ ಇರಲಿಲ್ಲ, ಎಲ್ಲಾರು ಧ್ವಂಸ ಮಾಡಾಕ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ಆಮೇಲೆ ಲೋಕಿ ಆತರ ನಂಗೆ ಆತರ ರಿವೆಂಜ್ ಎಲ್ಲ ಏನ್ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಆದ್ರೂ ಅವ್ನು ಕೇಳಲ್ಲ, ಶಟ್ ಅಪ್ ಅಂತ ಅವನು ಹೇಳ್ತಾನೆ. ಆಮೇಲೆ ನೀನು ಸ್ವಲ್ಪ ಕಿರ್ಚದ್ ನಿಲ್ಲಿಸ್ತೀಯಾ ಅಂತ ಹೇಳ್ತಾನೆ ಅವನು. ಆಮೇಲೆ ಅವನು ಸಿಕ್ಕಾಪಟ್ಟೆ ಅವ್ರು ಹೇಳ್ತಾನೆ, ಯಾರು ಮಾತಾಡೋ ವ್ಯಕ್ತಿ ಹೇಳ್ತಾರೆ, ನೀನು ನೋಡಕ್ಕೆ ನೀನು ಮಾತಾಡ್ತಿರೋದು ಸಿಕ್ಕಾಪಟ್ಟೆ ರೂಡ್ ಆಗಿ ಮಾತಾಡ್ತೀಯಾ, ಆದ್ರೆ ಅದ್ರ ಕೆಳಗಡೆ ನೀನು ಸಿಕ್ಕಾಪಟ್ಟೆ ಕೈಂಡ್ನೆಸ್ ಆಗಿ ನನ್ಗೆ ಸಜೆಷನ್ ಕೊಡ್ತೀಯಾ, ನೀನ್ ಸಿಕ್ಕಾಪಟ್ಟೆ ಕೈಂಡ್ ಆಗಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಲೋಕಿ ನಗ್ತಾನೆ, ಕೈಂಡ್ನೆಸ್ ಅನ್ನೋ ಪದನ ನನಗೆ ಹೇಳ್ಬೇಡ, ನಾನ್ ಸಿಕ್ಕಾಪಟ್ಟೆ ರೂತ್ಲೆಸ್, ನೀನ್ ನನ್ ನಿಜವಾದ ಮುಖ ನೋಡಿಲ್ಲ, ಆತರ ಹೇಳ್ತಾ ಇರ್ತಾನೆ ಅವನು ವಾಯ್ಸ್ ಅಲ್ಲಿ. ಕೈಂಡ್ನೆಸ್ ಅನ್ನೋದೇ ನನಗೆ ಹೇಳ್ಬೇಡ ಅಂತ. ಆಮೇಲೆ ನಾವು ಇವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಇವಾಗ ಯಾರು ಇರಬಹುದು ಅಂತ ನನಗನ್ನಿಸ್ತಾ ಇದೆ, ಮತ್ತೆ ಯಾರು ಫ್ಯಾನ್ ಸ್ಪೆಕ್ಯುಲೇಷನ್ ಮಾಡ್ತಾ ಇದಾರೆ ಅಂತ. ಸರಿನಾ, ಇವಾಗ ನನಗನ್ನಿಸ್ತಾ ಇರೋದು ಏನಪ್ಪಾ ಅಂದ್ರೆ, ಇವ್ರು ಮಾತಾಡ್ತಿರೋ ಟೋನ್ ನೋಡಿದ್ರೆ ಈ ವ್ಯಕ್ತಿಗೆ ಏನೋ ಒಂದು ಪಾಸ್ಟ್ ಅಲ್ಲಿ ನಡೆದಿದೆ ಘಟನೆ, ಕೆಟ್ಟ ಘಟನೆ ನಡೆದಿದೆ. ಆ ಘಟನೆನ ಇವ್ರಿಗೆ ಮೋಟಿವೇಶನ್ ಆಗಿ ತಗೊಂಡು ಮುಂದೆ ಏನ್ ಮಾಡ್ಬೇಕು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಆ ವ್ಯಕ್ತಿಗೆ ರಿವೆಂಜ್ ತಗೊಂಡಿಲ್ಲ ಇನ್ನ.
ಆ ಘಟನೆ ನಡೆದಿದೆ, ಆ ಘಟನೆ ಯಾರು ಕಾರಣ ಆಗಿದ್ದಾರೆ, ಆ ವ್ಯಕ್ತಿ ಮೇಲೆ ಇವರು ರಿವೆಂಜ್ ತಗೊಂಡಿಲ್ಲ. ಅದಕ್ಕೋಸ್ಕರ ಲೋಕಿ ಫ್ರಸ್ಟ್ರೇಟ್ ಆಗಿ ನೀನೇನ್ ನಿನ್ ಜಾಗದಲ್ಲಿ ಇದ್ರೆ ಅವ್ರನ್ನೆಲ್ಲ ಧ್ವಂಸ ಮಾಡ್ಬಿಡ್ತಿದ್ದೆ ಅಂತ ಹೇಳ್ತಾ ಇದ್ದಾನೆ. ಓಕೆನಾ, ಇಂಥ ಘಟನೆ ನೋಡ್ಕೊಂಡ್ರೆ ನನಗನ್ನಿಸ್ತಾ ಇರೋದು, ಸರಿನಾ, ನನಗನ್ನಿಸ್ತಾ ಇರೋದು ಇಟ್ಸ್ ಆಕ್ಚುಲಿ ನಾವು ಈ ವ್ಯಕ್ತಿನ ಮುಂಚೆನೆ ಮೀಟ್ ಆಗಿದ್ದೀವಿ ಅಂತ. ಸರಿನಾ, ನಾವು ಈ ಮುಂಚೆನೆ ಯಾರೋ ವ್ಯಕ್ತಿನ ಮೀಟ್ ಆಗಿರ್ತೀವಿ, ಅದೇ ವ್ಯಕ್ತಿನೇ ಈ ವ್ಯಕ್ತಿನೂ ಆಗಿರ್ತಾನೆ, ನಮ್ಗೆ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ. ಒನ್ ಪೀಸಲ್ಲಿ ಇದ್ದಾರೋ ಹೊಸ ಕ್ಯಾರೆಕ್ಟರ್ ಅಂತ ನನಗನ್ನಿಸ್ತಾ ಇಲ್ಲ, ನಮ್ಗೆ ಯಾರೋ ಗೊತ್ತಿರೋ ವ್ಯಕ್ತಿನೇ ಆಗಿರ್ತಾನೆ ಅಂತ ನನಗನ್ನಿಸ್ತಾ ಇದೆ. ಸರಿನಾ, ಇದಂತೂ ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ, ಯಾರು ಇರ್ಬಹುದು ಅಂತ. ಇಲ್ಲ ಹೊಸ ಕ್ಯಾರೆಕ್ಟರ್ ಬರ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸರಿನಾ, ಅದಕ್ಕೋಸ್ಕರ ನಿಮ್ ಸ್ಪೆಸಿಫಿಕ್ ನಿಮ್ಗೆ ಏನ್ ಥಾಟ್ಸ್ ಇದೆ, ಈ ವ್ಯಕ್ತಿ ಯಾರಿರ್ಬೋದು, ನಮ್ಗೆ ಮುಂಚೆ ಗೊತ್ತಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಇಲ್ಲ ಹೊಸ ಕ್ಯಾರೆಕ್ಟರ್ ಇರ್ಬೋದಾ, ಇಲ್ಲ ಗೊತ್ತಿರೋ ವ್ಯಕ್ತಿ ಆಗಿರೋ ಯಾವ ವ್ಯಕ್ತಿ ಆಗಿರ್ಬೋದು, ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ನನಗಂತೂ ಹೆವಿ ಕನ್ಫ್ಯೂಷನ್ ಇದೆ. ಫ್ಯಾನ್ಸ್ ಎಲ್ಲ ಸ್ಪೆಕ್ಯುಲೇಟ್ ಮಾಡ್ತಾ ಇರೋದು ಇಟ್ಸ್ ಶಿರಾಹೋಶಿ ಇರಬಹುದು ಅಂತ. ಹೌದು, ಯಾಕಪ್ಪ ಅಂದ್ರೆ ಇವಾಗ ತಾನೇ ನಮ್ಗೆ ಮರೀಜ್ವಾದಲ್ಲಿ ಶಿರಾಹೋಶಿಗೆ ಒಂದು ಏನು ಸೆಲೆಸ್ಟಿಯಲ್ ಡ್ರ್ಯಾಗನ್ ನೋಡಿ ಹಿಡ್ಕೊಳಕ್ ಬಂದ ಆತರ ಎಲ್ಲ ಆಯ್ತಲ್ಲ ಅಂತ ಘಟನೆ ಇಲ್ಲಿ ಇದ್ದಾಗಲೇ ಅವನು ನೋಬಲ್ ಅಂತೆಲ್ಲ ಮೆನ್ಷನ್ ಮಾಡಿದಾನಲ್ಲ, ಅವ್ರ ನೋಬಲ್ ವ್ಯಕ್ತಿ ಪರ್ಸನ್ ಅಂತ. ಅದಕ್ಕೋಸ್ಕರನೇ ಎಲ್ಲರೂ ಶಿರಾಹೋಶಿ ಅಂತ ಮೆನ್ಷನ್ ಮಾಡಿ ಹೇಳ್ತಾರ ಸ್ಪೆಸಿಫಿಕ್ ಆಗಿ. ಸರಿನಾ, ಶಿರಾಹೋಶಿ ಮತ್ತೆ ಇವನು ಲಾಂಗ್ ಟೈಮ್ ಇಂದ ಅಂದ್ರೆ ಲೋಕಿ ಬಂದ್ಬಿಟ್ಟು ಇವಾಗ 6 ವರ್ಷದಿಂದ ಚೈನ್ ಅಪ್ಪ ಕೂತಿದ್ದಾನಲ್ಲ, 6 ವರ್ಷದಿಂದನೇ ಇವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿರ್ಬೋದು. ಅದಕ್ಕೋಸ್ಕರ ಒಬ್ರು ಮೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಫ್ಯಾನ್ಸ್ ಎಲ್ಲ ಶಿರಾಹೋಶಿ ಇರ್ಬೋದು ಅಂತ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ. ನನ್ಗೂ ಒಂಥರ ಓಕೆ ಅಂತ ಅನಿಸ್ತಾ ಇದೆ. ಸರಿ, ನಾನು ಇನ್ನೂ ಕನ್ಫರ್ಮ್ ಇಲ್ಲ, ಓಡಸಂತಾನೆ ಕನ್ಫರ್ಮ್ ಮಾಡ್ಬೇಕು ಯಾರು ಅಂತ. ಇದಿಷ್ಟು ಆಗಿರುತ್ತೆ. ನಿಮ್ಗೆ ಯಾರು ಅನ್ನಿಸ್ತಾರೆ, ಶಿರಾಹೋಶಿನೇ ಇರ್ಬೋದಾ ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ? ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಆಮೇಲೆ ನಾವು ನೆಕ್ಸ್ಟ್ ಕೆಳಗಡೆ ಫೈನಲ್ ಪ್ಯಾನಲ್ಗೆ ಬರ್ತೀವಿ. ಫೈನಲ್ ಪ್ಯಾನಲ್ ಅಲ್ಲಿ ಏನಪ್ಪಾ ವಿಷಯ ನಡೀತಾ ಇರೋದು ಅಂದ್ರೆ, ಎಲ್ಬಾಫ್ ಅಲ್ಲಿ ಇವಾಗೆಲ್ಲ ಗ್ರೂಪ್ ಎಲ್ಲ ಜೆಂಟ್ಸ್ ಎಲ್ಲ ಸೇರ್ಕೊಂಡಿದ್ರಲ್ಲ ಪಾರ್ಟಿ ಮಾಡಬೇಕು, ಟೋಸ್ಟ್ ಮಾಡಬೇಕು ಅಂತ. ಆ ಟೋಸ್ಟ್ ಡಿಲೇ ಆದ ಕಾರಣ, ಸೆಂಟ್ರಲ್ ಮಲ್ಲಿ ಡಿಲೇ ಆದ ಕಾರಣ ಎಲ್ಲರೂ ಇವಾಗ ಬನ್ನಿ ಕುಡಿಯೋಣ ಅಂತ ಇವಾಗ ಎಲ್ಲರೂ ಫಸ್ಟ್ ಕುಡಿಯೋ ಸ್ಟಾರ್ಟ್ ಮಾಡ್ತಾರೆ. ಕುಡಿಯೋ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಡೋರಿ ಬ್ರೋಗಿ ಎಲ್ಲರೂ ಉಳಿದ ಜೆಂಟ್ಸ್ ಎಲ್ಲ ಸೇರ್ಕೊಂಡು ಚೇರ್ಸ್ ಮಾಡ್ಕೊಂಡು ಎಲ್ಲರೂ ಕುಡಿಯೋ ಸ್ಟಾರ್ಟ್ ಮಾಡ್ತಾರೆ. ಟೋಸ್ಟ್ ಆಮೇಲೆ ಮಾಡ್ಕೊಳ್ಳೋಣ ಎಲ್ಲ ಸ್ಟ್ರಾ ಹ್ಯಾಂಡ್ಸ್ ಎಲ್ಲ ಬಂದಾದ್ಮೇಲೆ ಅಂತ ಫಿಕ್ಸ್ ಆಗೋರೆ. ಮತ್ತೆ ಅದೇ ಊರಲ್ಲಿ ನಾನು ಓದ್ ಚಾಪ್ಟರ್ ಮೆನ್ಷನ್ ಮಾಡಿದ್ದೆ ಒಂದು ಕೆಸಲ್ ಇತ್ತು ಅಂತ. ಆ ಕೆಸಲ್ ಆಕ್ಚುಲಿ ಹೆರಾಲ್ಡ್ ಕೆಸಲ್ ಆಗಿರ್ಬೋದು, ರಾಜ ಹೆರಾಲ್ಡ್ ಇದ್ನಲ್ಲ ಆ ಒಂದು ಕೆಸಲ್ ಆಗಿರ್ಬೋದು. ಇವಾಗ ಆ ಕೆಸಲ್ ನಮ್ಗೆ ತೋರಿಸ್ತಾರೆ. ಕೆಸಲ್ ಸಿಂಗಲ್ ಪ್ಯಾನಲ್ ಅಲ್ಲಿ ಒಂದು ಬ್ಲಾಕ್ ಲೈಟ್ನಿಂಗ್ ಪಟಕದ ಆ ಕೆಸಲ್ ಒಳಗಡೆ ಹೊಡೆಯುತ್ತೆ. ಹಿಂಗಿದೆ, ಯಾವ ತರ ಇಮ್ಯಾಜಿನ್ ಮಾಡ್ಕೋಬಹುದು ನೀವು ಅಂದ್ರೆ, ಒಂಥರ ಗೋರಸ್ ಎಲ್ಲ ಬಂದಾಗ ಬ್ಲಾಕ್ ಲೈಟ್ನಿಂಗ್ ಹೊಡಿತಲ್ಲ, ಅದೇ ತರ ಲೈಟ್ನಿಂಗ್ ಹೊಡಿಯುತ್ತೆ ಒಳಗಡೆ. ಆ ಕೆಸಲ್ ಥ್ರೋನ್ ರೂಮ್ ಒಳಗಡೆ ಹೋಗ್ತೀವಿ ನಾವು. ಆ ಥ್ರೋನ್ ರೂಮ್ ಅಂದ್ರೆ ಎಲ್ಲ ರಾಜಭಾರ ಎಲ್ಲ ಮಾಡ್ತಾರಲ್ಲ, ಆ ಥ್ರೋನ್ ರೂಮ್ ಒಳಗಡೆ ಹೋಗ್ತೀವಿ. ಥ್ರೋನ್ ರೂಮ್ ಅಲ್ಲಿ ಸೇಮ್ ಗೋರೋಸೆ ಬಂದಾಗ ಕ್ರಿಯೇಟ್ ಆಗಿತ್ತಲ್ಲ ಸರ್ಕಲ್, ಆದ್ರೆ ಅದೇ ತರ ಸರ್ಕಲ್ ಇಲ್ಲೂ ಕ್ರಿಯೇಟ್ ಆಗುತ್ತೆ. ಆದ್ರೆ ಮೇನ್ ನೋಟಿಸ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಗೋರೋಸೆ ಬಂದಾಗ ಅವ್ರ ಸರ್ಕಲ್ಸ್ ಅಲ್ಲಿ ನಂಬರ್ಸ್ ಇತ್ತು, 5 4 3 2 1 ನಂತರ ಸ್ಪೆಸಿಫಿಕ್ ಒಬ್ಬೊಬ್ರಿಗೂ ಒಂದು ನಂಬರ್ ಇತ್ತು. ಆದ್ರೆ ಇಲ್ಲಿ ಆ ಸರ್ಕಲ್ ಅಲ್ಲಿ ಯಾವುದೇ ತರದ ನಂಬರ್ ಇಲ್ಲ, ಬರೀ ಸರ್ಕಲ್, ಅದ್ರ ಮೇಲೆ ಸ್ಟಾರ್ಸ್ ಇದೆ. ಮತ್ತೆ ಇಲ್ಲಿಗೆ ಬಂದಿರೋದು ಇಟ್ಸ್ ಶಾಂಕ್ಸ್ ಬ್ರದರ್, ಶಾಂಕ್ಸ್ ಟ್ವಿನ್ ಬ್ರದರ್, ಶಾಂಕ್ಸ್ ನ ಅವಳಿ ಬ್ರದರ್, ತಮ್ಮ ಅಥವಾ ಅಣ್ಣ ಇರ್ಬೋದು. ಸರಿನಾ, ಸಿಕ್ಕಾಬಟ್ಟೆ ಕ್ರೇಜಿ ಆಗಿದೆ. ಥ್ರೋನ್ ರೂಮ್ ಒಳಗಡೆನೆ ಬಂದಿದ್ದಾರೆ. ಸರಿನಾ, ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಅಲ್ಲ ಇನ್ನೊಬ್ಳು ಇದ್ದಾರೆ. ಯಾರಪ್ಪ ಅಂದ್ರೆ ನೋಡ್ತಾ ಇದ್ರೆ ಹುಡುಗಿ ಅಂತ ಅನಿಸ್ತಾ ಇದೆ. ಇಲ್ಲ ಕೂದಲೆಲ್ಲ ಬಂದಾಗ ಕಣ್ಣು ಎಲ್ಲ ನೋಡ್ತಾ ಇದ್ರೆ ಹುಡುಗಿ ಅನಿಸ್ತಾ ಇದೆ. ಆದ್ರೆ ಅವ್ರ ಮುಖದಲ್ಲಿ ಹಾಫ್ ಬ್ಯಾಂಡೇಜ್ ಮಾಸ್ಕ್ ಹಾಕೊಂಡಿದ್ದಾರೆ. ನಂಗೆ ಇಷ್ಟು ಹಾಫ್ ಬ್ಯಾಂಡೇಜ್ ಮಾಸ್ಕು, ಇಲ್ಲೆಲ್ಲ ತಲೆ ಮೇಲೆಲ್ಲ ಕ್ಲೋಕ್ ಹಾಕೊಂಡು ಬಂದಿದ್ದಾರೆ. ಸರಿನಾ, ಎಲ್ಲರೂ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಕ್ಲೋಕ್ ಎಂಟ್ರಿ ಆಗ್ತಾರೆ. ಬ್ಯಾಡ್ ಆಸ್ ಲುಕ್. ಇವಾಗ್ಲೂ ಕೂಡ ನಮ್ಗೆ ಶಾಂಕ್ಸ್ ಬ್ರದರ್ ಗೊತ್ತಾಯ್ತು, ಆದ್ರೂ ನಮ್ಗೆ ಇವಾಗ್ಲೂ ಅವನ ರೈಟ್ ಸೈಡ್ ಮಾತ್ರ ತೋರಿಸಿದ್ದಾರೆ, ಲೆಫ್ಟ್ ಸೈಡ್ ತೋರಿಸಿಲ್ಲ. ಸೇಮ್ ಹೆಂಗೆ ಅವರು ಗೋರಸ್ ಜೊತೆ ಮಾತಾಡ್ಬೇಕಾದ್ರೆ ಶಾಂಕ್ಸ್ ಹೋಗಿ ನಾನು ಪೈಲಟ್ ಬಗ್ಗೆ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳ್ತಾನೋ, ಅಲ್ಲಿ ಹೆಂಗ್ ತೋರಿಸಿದ್ರು ಪ್ಯಾನಲ್ ಅಲ್ಲಿ ಸೇಮ್ ಅವ್ನ ಸ್ಕ್ಯಾನರ್ ಕಡೆ ಎಲ್ಲ ಮುಚ್ಚಿಬಿಟ್ಟು ಬರೀ ರೈಟ್ ಸೈಡ್ ಮಾತ್ರ ತೋರಿಸಿದ್ರು. ಇಲ್ಲೂ ಸೇಮ್ ಅದೇ ತರನೇ ಅವನ್ಗೆ ಸ್ಕ್ಯಾನರ್ ಕಡೆ ತೋರಿಸಿಲ್ಲ, ಇನ್ನು ಬರೀ ರೈಟ್ ಕಡೆನೆ ತೋರಿಸಿದ್ದಾರೆ. ಸರಿನಾ, ಅದು ನಮ್ಗೆ ಫ್ಯಾನ್ಸ್ ಎಲ್ಲ ಮುಂಚೆನೆ ಗೊತ್ತಾಗಿತ್ತು. ಯಾಕಂದ್ರೆ ಒನ್ ಪೀಸ್ ಬಗ್ಗೆ ಮುಂದೆ ಯಾರು ಲೀಡ್ ಆಗಿರ್ತಾರೆ ಅಂತ ತೋರಿಸಿದಾಗ ಪ್ಯಾನಲ್ ಅಲ್ಲಿ ನಮ್ಗೆ ಮುಂಚೆ ಒಂದು ಶಾಂಕ್ಸ್ ತರನೇ ಒಂದು ಶಾಂಕ್ಸ್ ಒಬ್ಬ ಒಂದು ಪ್ಯಾನಲ್ ಇದ್ದ, ಅದ್ರ ಕೆಳಗಡೆ ಒಂದು ಶಾಂಕ್ಸ್ ತರನೇ ಒಂದು ಕತ್ತಿ ಹಿಡ್ಕೊಂಡಿರೋ ಮತ್ತೆ ಫೇಸ್ ಇರೋ ಒಂದು ಪ್ಯಾನಲ್ ಅಲ್ಲಿ ನಮ್ಗೆ ಕಾಣಿಸಿದ್ದ. ಅದೇ ವ್ಯಕ್ತಿ ಇರ್ಬೋದು, ಟ್ವಿನ್ ಬ್ರದರ್, ಶಾಂಕ್ಸ್ ನ ಟ್ವಿನ್ ಬ್ರದರ್ ಇರ್ಬೋದು ಅಂತ ಫ್ಯಾನ್ಸ್ ಎಲ್ಲ ಸ್ಪೆಕ್ಯುಲೇಟ್ ಮಾಡ್ತಾರೆ. ನನಗೂ ಹೆವಿಯಾಗಿ ಅನಿಸ್ತದೆ.
ಮುಂದೆ ಇವಾಗ ಹೆಂಗೂ ಅಪಿಯರ್ ಆಗಿದ್ದಾನೆ ಎಲ್ಬಾಫ್ಗೆ, ಇವನ ಪೂರ್ತಿ ಮುಖ ಹೆಂಗಿರ್ಬೋದು ಅಂತ, ಚೆನ್ನಾಗಿದ್ಯೋ ಇಲ್ಲ ಇವಂಗ ಖಾಲಿ ಆಗಿದ್ಯೋ ಅಂತ ಮುಂಚೆ ನಾವು ನೋಡ್ಬೇಕಾಗುತ್ತೆ, ಸರಿನಾ. ಇದಿಷ್ಟು ಆಗಿರೋದು. ಜೈಂಟ್ಸ್ ಎಲ್ಲ ಅಲ್ಲೇನೆ ಪಾರ್ಟಿ ಮಾಡ್ತಿದ್ರು ಇವ್ರು ಬಂದಿರೋ ವಿಷಯ ಗೊತ್ತಾಗಿರಲ್ಲ ಅಂತ ಅನಿಸ್ತಾ ಇದೆ ನನಗಂತೂ. ಇಲ್ಲ ಅವ್ರು ಬಂದಿರೋ ರೇಂಜ್ಗೆ ಗೋರೋಸಾಯಿ ಬಂದಾಗ ಎಲ್ಲರಿಗೂ ಹಿಂಗೆ ಅಂತ ಸೆನ್ಸ್ ಆಯ್ತೋ ಆ ತರ ಸೆನ್ಸ್ ಆಗಿರ್ಬೋದು, ಇಲ್ಲ ಇವ್ರು ಪಾರ್ಟಿ ಮಾಡ್ತಿರೋದ್ರಿಂದ ಇವ್ರಿಗೇನು ಸೆನ್ಸ್ ಆಗಲ್ಲ ಅಂತ ಅನಿಸ್ತಾ ಇದೆ ನನಗೆ, ಸರಿನಾ. ಒಟ್ನಲ್ಲಿ ಇವಾಗ ಬಂದ್ಬಿಟ್ಟಿದ್ದಾರೆ. ಇವ್ರು ಬಂದಿರೋ ಜೊತೆ ಇನ್ನೊಬ್ರು ಹುಡುಕಿ ಬಂದಿದಾರಲ್ಲ, ಇವಳು ಯಾಕೆ ಶಾಂಕ್ಸ್ ನ ತಂಗಿ ಆಗಿರ್ಬಾರ್ದು? ಇಲ್ಲನೆಲ್ಲೋ ಆನ್ಲೈನ್ ಕಮೆಂಟ್ ನೋಡಿದೆ, ಯಾಕೆ ತಂಗಿ ಆಗಿರ್ಬೋದು ಅಂತ ಅದಕ್ಕೆ ಕೇಳ್ತಾ ಇದ್ದೀನಿ. ನನ್ನ ಥಿಯರಿ ಅಲ್ಲ ಇದು ಯಾಕೆ ಶಾಂಕ್ಸ್ ನ ತಂಗಿ ಆಗಿರ್ಬಾರ್ದು ಅಂತ ಇನ್ನೊಬ್ರು ಕೇಳಿದ್ರು. ನಾನು ಸಖತ್ ಖುಷಿ ಆಯ್ತು ಶಾಂಕ್ಸ್ ತಂಗಿ ಆಗಿದ್ರೆ ಅಂತ. ಒಟ್ಟಲ್ಲಿ ಇವ್ರು ಇಲ್ಲಿ ಬಂದಿರೋ ಕಾರಣ ಏನು, ಗಾಡ್ ನೈಟ್ಸು, ನನಗಂತೂ ಸಿಕ್ಕಾಪಟ್ಟೆ ಒಂಚೂರು ಐಡಿಯಾ ಇಲ್ಲ. ನನಗಂತೂ ಇವಾಗ ಹೆವಿ ಎಕ್ಸೈಟ್ ಆಗಿದ್ದೀನಿ. ಎಲ್ಬಾಫ್ ಇವಾಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇದೆ, ಇವ್ರು ಬಂದು ಏನೇನು ಮಾಡ್ಬೋದು ಅಂತ. ನೆಕ್ಸ್ಟ್ ಇವಾಗ ಲೈಬ್ರರಿಲಿ ಬುಕ್ ಹೇಗೆ ಚೇಂಜ್ ಆಗುತ್ತೆ, ಅವಳೇನು ಅಗೂಬೆ ಏನು ಮಾಡುತ್ತೆ, ಆಮೇಲೆ ಎಲ್ಬಾಫ್ ಮಕ್ಕಳಲ್ಲಿ ಯಾಕೆ ಹಿಂಗೆ ಹೊಸ ಪದ್ಧತಿ ಬಂತು ಕಲಿಯೋದು, ಅವರು ಜೈಂಟ್ಸ್ ವಾರಿಯರ್ ತರ ಫೈಟ್ ಆಡ್ಬೇಕಿತ್ತಲ್ಲ ಅಂತ ಅದಂತ ಕನ್ಫ್ಯೂಷನ್ ಇತ್ತು. ಮತ್ತೆ ಲೋಕಿ ಯಾರ ಜೊತೆ ಮಾಡ್ತಿದ್ದ, ಮೋಸ ಯಾರು ಅಂತ ಗೊತ್ತಾಗ್ಬೇಕು. ತುಂಬಾ ಕ್ವಶನ್ಸ್ ಇದೆ ಈ ಚಾಪ್ಟರ್ ಇಂದ. ನನಗಂತೂ ಎಂಜಾಯ್ ಮಾಡಿದೆ. ನನಗಂತೂ ಲಾಸ್ಟ್ ಪ್ಯಾನಲ್ ಮಾತ್ರ ಕ್ರೇಜಿ ಆಗಿತ್ತು. ಶಾಂಕ್ಸ್ ಬ್ರದರ್ ಬಂದಿದ್ದು ನೋಡಂತೂ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನೆಕ್ಸ್ಟ್ ಚಾಪ್ಟರ್ ತರ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಿಮ್ಗೆ ಅನಿಸ್ತು ಕನ್ನಡ ಕಮೆಂಟ್ ಮಾಡಿ. ನಿಮ್ಮ ಚಾಪ್ಟರ್ ಬಗ್ಗೆ ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಅಂತ ಕನ್ನಡ ಕಮೆಂಟ್ ಮಾಡಿ. ಶಾಂಕ್ಸ್ ಅವ್ರ ತಮ್ಮ ಬಂದಿದ್ದ, ಅಣ್ಣ ಬಂದಿದ್ದ, ಬ್ರದರ್ ಬಂದಿದ್ದ ಇಲ್ವಾ, ಲೋಕಿ ಯಾರು ಮಾತಾಡ್ತಿರ್ಬೇಕು ಆ ಮೂಮೆಂಟ್ ಇಷ್ಟ ಆಯ್ತಾ, ಇಲ್ಲ ರಾಬಿನ್ ಮತ್ತೆ ಎಲ್ಲರೂ ಲೈಬ್ರರಿ ಒಳಗಡೆ ಹೋದಾಗ ಜೈಗಂಟ್ ಆಯ್ತಲ್ಲ ಬುಕ್, ಆ ಮೂಮೆಂಟ್ ಇಷ್ಟ ಆಯ್ತಾ, ನಿಮ್ಮ ಮೂಮೆಂಟ್ ಯಾವ್ದು ಕನ್ನಡ ಕಮೆಂಟ್ ಮಾಡಿ. ನನಗಂತೂ ವೇಜ್ ಆಗಿದ್ದೀನಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ. ಎಲ್ಲರೂ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ ಮತ್ತೆ. ಬಾಯ್.